ಶ್ರೀಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿಃ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಏನಾಯಿತು ಈ ಸಮಯದಲ್ಲಿ? ನಿತಾಂತಮುತ್ಪಾದ್ಯ ಭವದ್ವಿರೋಧಂ ತಥಾ ಚ ವಾಯೋ ಬಹುಭಿಃ ಪ್ರಕಾರೈಃ ಸರ್ವೇಷು ದೇವೇಷು ಚ ಪಾತನೀಯಾಃ ತಮಸ್ಯಥಾಂಧೇ ಕಲಿಪೂರ್ವಕಾಃ ಅಸುರಾಃ. ನಿತಾಂತಮುತ್ಪಾದ್ಯ ಆದ್ದರಿಂದ ನಿನ್ನಲ್ಲಿ ಮತ್ತು ವಾಯುದೇವರಲ್ಲಿ ದ್ವೇಷವನ್ನು ಹುಟ್ಟಿಸ್ಬೇಕು. ಏನು ಹುಟ್ಟಿದೆ ಅವರಿಗೀಗ? ಭಕ್ತಿ ಹುಟ್ಟಿದೆ. ಅದಕ್ಕೇನು ಕಾರಣ? ವೇದವ್ಯಾಸ ದೇವರ ವಿಶೇಷವಾದ ಮಾತುಗಳನ್ನು ಕೇಳಿ ಕೇಳಿ ಹಾಗಾಗಿದೆ, ಇಂಪ್ಯಾಕ್ಟ್ ಹಾಗೆ ಬಂದಿದೆ. ಅದಕ್ಕೋಸ್ಕರ ಅದಕ್ಕೆ ಆ ಭಕ್ತಿ ಇರೋವರೆಗೂ ಅವ್ರನ್ನ ನಾಶ ಮಾಡೋಕ್ಕಾಗೋದಿಲ್ಲ. ಯಾಕೆ? ಭಕ್ತರ ಉದ್ಧಾರ ಆಗಲೇಬೇಕು ಅಂತ ನಿಯಮ ಇದೆ. ನಮೇ ಭಕ್ತ ಪ್ರಣಶ್ಯತೆ ಇದು ತಾನೇ ಹೇಳಿದ್ದಾನೆ. ಆದ್ದರಿಂದ ಅದಾಗಬಾರ್ದು. ನೀವು ದ್ವೇಷ ಹುಟ್ಟಿಸ್ಬೇಕು. ದ್ವೇಷ ಹುಟ್ಟಿಸ್ಬೇಕಾದ್ರೆ ಏನು ಮಾಡಬೇಕೀಗ? ದ್ವೇಷ ಹುಟ್ಟತಕ್ಕಂಥ ಕೆಲಸಗಳನ್ನು ಮಾಡಬೇಕು. ವಸ್ತ್ರಮೋಹಕವಾದ ಕಾರ್ಯಗಳನ್ನು ಮಾಡಿದಾಗ ಏನಾಗುತ್ತೆ ಅವರಿಗೆ? ದ್ವೇಷ ಹುಟ್ಟು. ಇದನ್ನೆಲ್ಲ ನೀನೇ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಇದೆಲ್ಲ ನಮಗೇನು ಗೊತ್ತಾ ಬ್ಯಾಕ್ಗ್ರೌಂಡ್? ಈಗ ಹರಿಸರ್ವೋತ್ತಮತ್ವ ಜ್ಞಾನ, ವಾಯುದೇವೋತ್ತಮತ್ವ ಜ್ಞಾನ ಇದ್ದರೆ ಎಂದೂ ಸಹ ಅನರ್ಥಕ್ಕೆ ಕಾರಣನೇ ಇಲ್ಲ. ಅವೆರಡು ಇಲ್ಲದೆ ಹೋದರೆ ಇದೇನು ಮಾಡಿದರೂ ಕೂಡ ವ್ಯರ್ಥ. ಅತಿ ಪ್ರಧಾನವಾದದ್ದು ಎರಡು: ಹರಿಭಕ್ತಿ ಮತ್ತು ವಾಯುಭಕ್ತಿ. ಸರ್ವೋತ್ತಮತ್ವೇನ ಹರಿಯಲ್ಲಿ, ಜೀವೋತ್ತಮತ್ವೇನ ವಾಯುದೇವರಲ್ಲಿ ಭಕ್ತಿ ಮಾಡದೆ ಹೋದರೆ ಮೋಕ್ಷದ ಹೆಸರೇ ಇಲ್ಲ. ದ್ವೇಷ ಮಾಡಿದರೆ ತಮಸ್ಸು ತಪ್ಪಿದ್ದೇ ಅಲ್ಲ. ಇದು ದೊಡ್ಡ ನಿಯಮ ಇದೆ. ಈಗ ವಾಯುಸ್ತುತಿ ಅರ್ಥ ಆಗುತ್ತೆ ಕ್ಲಿಯರಾಗಿ. ಹೇಳಬೇಕಾದ್ರೆ ಉತ್ತಪ್ತಾತ್ಯುತ್ಕಟತ್ವಿಟ್, ಆಮೇಲೆ ಅಸ್ಮಿನ್ ಅಸ್ಮದ್ ಗುರುಣಾಂ ಕ್ಷುತ್ಕ್ಷಾಮಾನ್, 3 ಶ್ಲೋಕ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಇದಿಷ್ಟು ಓದಿರ್ಬೇಕು. ಅತೌ ಚಯೌ ರಾವಣ ಕುಂಭಕರ್ಣೌ ತ್ವಯಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶಯುತೌ ಹಿ ಶಾಪಾತ್ ತ್ವಯೈವ ತಾವತ್ಯ ವಿಮೋಚನೀಯೌ. ಅತೌ ಚಯೌ ರಾವಣ ಕುಂಭಕರ್ಣೌ, ರಾವಣ ಕುಂಭಕರ್ಣರೇನು ಹತರಾದಲ್ಲ ನಿನ್ನಿಂದ ರಾಮಾವತಾರದಲ್ಲಿ. ತ್ವದೀಯೌ ಪ್ರತಿಹಾರ ಪಾಲೌ, ಪ್ರತಿಹಾರಪಾಲರು, ದ್ವಾರಪಾಲಕರು ಅವರಿಬ್ಬರು ಕೂಡ ನಿನ್ನವರೇ. ಆದರೆ ಮಹಾಸುರ ಆವೇಶಯುತವು, ಮಹಾಸುರರು ಹಿರಣ್ಯಕಶಿಪು ಹಿರಣ್ಯಾಕ್ಷರ ಆವೇಶ ಹೊಂದಿದವರು. ಅವ್ರನ್ನೇನು ಮಾಡ್ಬೇಕು ನೀನೀಗ? ಶಾಪಾತ್. ಅದಕ್ಕೆ ಹುಟ್ಟಕ್ಕೇನು ಕಾರಣ? ಶಾಪಾತ್. ತ್ವಯೈವ ತಾವದ್ದೇ ವಿಮೋಚನೀಯ. ಶಾಪದಿಂದ ನೀನೇ ಬಿಡುಗಡೆಯನ್ನು ಮಾಡಿ ಉದ್ಧಾರ ಮಾಡಬೇಕು. ಇದೊಂದು ಕೆಲಸ ಇದೆ. ಮತ್ತೆ ಅವರನ್ನು ಹಾಳು ಮಾಡೋದು ಒಂದು ಕೆಲಸ. ಅವರು ದ್ವೇಷಗಳಾಗಬೇಕಂತ ಅವ್ರು ಭಕ್ತರಾಗಿದ್ದಾರೆ. ಇವರು ಭಕ್ತರಾದವರು ದ್ವೇಷಗಳಾಗ್ಬಿಟ್ಟು ಬುಟ್ಟಪಟ್ಟ ಇದೆ. ದೇವಿಜರು ಯಾರವರು? ಅತ್ಯಂತ ಭಕ್ತರು, ದ್ವಾರಪಾಲಕರು. ಅಸುರಾವೇಶದಿಂದ ಏನಾಗಿದ್ದಾರೆ ಅವರೀಗ? ದ್ವೇಷಗಳಾಗಿದ್ದಾರೆ. ಆ ದ್ವೇಷಗಳಾದ ಕಲಿ ಮೊದಲಾದವರು ಏನಾಗಿದ್ದಾರೆ? ವೇದವ್ಯಾಸರ ಮಾತುಗಳನ್ನು ಕೇಳಿ ಕೇಳಿ ಭಕ್ತರಾಗಿಬಿಟ್ಟಿದ್ದಾರೆ. ಎರಡು ಚೇಂಜ್ ಮಾಡಬೇಕೀಗ. ಭಕ್ತರಾಗಿರೋ ದುಷ್ಟರನ್ನ ಮತ್ತೆ ಅಭಕ್ತರನ್ನಾಗಿ ಮಾಡಬೇಕು. ದ್ವೇಷಗಳಾಗಿರ್ತಕ್ಕಂಥ ಭಕ್ತರನ್ನ ಮತ್ತೆ ಭಕ್ತರನ್ನಾಗಿ ಮಾಡಬೇಕು. ಎಷ್ಟು ಒಗಟಿದ್ದಾಗಿದೆ ಇದು. ಆ ದೃಷ್ಟಿಯಲ್ಲಿ ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡು, ಬೇರೆ ಯಾರು ಸ್ವಾತಂತ್ರ್ಯ? ನೀನೇ ಸಮರ್ಥ. ವಿಮೋಚನೀಯೌ ಯೌತೌ ತವಾರೀಹಿ ತಯೋ ಪ್ರವಿಷ್ಟೌ ದೈತ್ಯೌ ತು ತಾವಂಧ ತಮಃ ಪ್ರವೇಶ್ಯೌ ಯೌತೌ ತ್ವದೀಯೌ ಭವದೀಯ ವೇಶ್ಮ ತ್ವಯಾ ಪುನಃ ಪ್ರಾಪಣೀಯೌ ಪರೇಶ. ಯೌತೌ ತವ ಅರಿ, ತವ ಅರಿ ಶತ್ರು, ಇಬ್ರು ಶತ್ರುಗಳು. ಹರಿಹಿ ಹರಿ ಹರಯ, ಹರಿಹಿ ಹರಿ ಹರಯ ಇದ್ದಾಗೆ ಹರಿಹಿ ತವಾರಿ, ನಿಮ್ಮ ಶತ್ರುಗಳಾದವರಿಬ್ಬರಿದ್ದಾರಲ್ಲ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು. ತಯೋ ಪ್ರವಿಷ್ಟವು, ಅವರು ಪ್ರವೇಶ ಮಾಡಿದ್ದಾರೆ. ದೈತ್ಯರವರು. ತವು ಅವರಿಬ್ಬರನ್ನು ಕೂಡ ಅಂಧಂತಮ ಪ್ರವೇಶ, ಅಂಧಂತಮಸ್ಸಿಗೆ ಕಳಿಸ್ಬೇಕು. ಯೌತೌ ತ್ವದೀಯೌ ಭವದೀಯ ವೇಶ್ಮ, ನಿನ್ನವರಾಗಿ ದೇವಿಜಯರಿದ್ದಾರಲ್ಲ ಅವರು ಭವದೀಯ ವೇಶ್ಮ, ನಿನ್ನ ಮನೆ ವೈಕುಂಠಕ್ಕೆ ವಾಪಸ್ ಬರಾಗಬೇಕು. ತ್ವಯಾ ಪುನಃ ಪ್ರಾಪಣೀಯೌ ಪರೇಶ. ಸೊ ಪರೇಶ ಪರ ಈಶ, ಹೇ ಪರಾಣಾಮೀಶ ಪರೇಶ, ಅಥವಾ ಪರಶ್ಚಾಸೌ ಈಶಶ್ಚ ಪರೇಶ,
ಅಥವಾ ಹೇ ಪರ ಹೇ ಈಶ ಪರಾಣ ಪರಾಣಮಪಿ ಪಾರ ಪಾರ ಇದ್ದಾಗ ಪರಾಣಮಪಿ ಈಶ ಈಶಃ ಏನ ಏನೇ ಏನು ಬಂತಲ್ಲ ಈಗ ಅವರಿಬ್ಬರು ಬಂದಿದ್ದಾರೆ ಅಂತ ಏನಾಯ್ತು ಈಗ ಈಗ ಬಂದಿದೆಯಲ್ಲ ಮಹಾಭಾರತ ಭಾಗವತಲ್ಲಿ ಬರುತ್ತೆ ಯುದ್ಧ ಮಾಡ್ತಾನೆ ಅವನು ಯುದ್ಧ ಮಾಡಿ ಸಾಯ್ತಾನೆ ಅವನು ಕೂಡ ಯುದ್ಧ ಮಾಡದೆ ಕೊಲ್ಲೋದಿಲ್ಲ ಸುಮ್ಮನೆ ಕೊಂದ್ರೆ ತಪ್ಪಾಗುತ್ತೆ ಆವಿಶ್ಯಯೋ ಬಲಿಮಂಜಶ್ಚಕಾರ ಪ್ರತೀಪ ಭಸ್ಮಾಸು ತಥಾ ತ್ವಯೀಶ ತಚಾಸುರೋ ಬಲಿನಾಮೈವ ಭೂಮೌ ಸಾಲ್ವೋ ನಾಮ್ನಾ ಬ್ರಹ್ಮ ತತ್ತಸ್ಯ ಜಾತಃ. ಇನ್ನೊಬ್ಬಿದ್ದಾನೆ ಬಲಿ ಅಂತ ಒಬ್ಬ ರಾಕ್ಷಸ ಇದ್ದ. ಇಬ್ಬರು ಬಲಿಗಳಿದ್ದಾರೆ. ಒಬ್ಬ ಬಲಿ ಸಾತ್ವಿಕ, ವಾಮನಾವತಾರಕ್ಕೆ ವಿಶೇಷ ಕಾರಣನಾಗಿ ಅವರಿಂದ ಉದ್ಧಾರ ಆದವನು. ಇನ್ನೊಬ್ಬ ಬಲಿ ಇದ್ದಾನೆ, ಅವನು ಕೆಟ್ಟವನು. ಬಲಿ ಹೆಸರು ಒಂದೇ. ಆವಿಶ್ಯಯೋ ಬಲಿಂ ಅಂಜಶ್ಚಕಾರ. ಆ ಬಲಿ ನಿಜವಾದ ಒಳ್ಳೆ ಬಲಿಯೊಳಗೆ ಆವೇಶ ಮಾಡಿ ಈ ಕೆಟ್ಟ ಬಲಿ ಏನು ಮಾಡಿದ್ದಾನೆ, ಅವನು ಬುದ್ಧಿ ಕೆಡಿಸ್ಬಿಟ್ಟಿಲ್ಲ. ಒಳ್ಳೆಯ ಬಲಿಯೊಳಗೆ ಕೆಟ್ಟ ಬಲಿ ಸೇರಿದ್ದಾನೆ. ಆ ಚಕಾರ ಪ್ರತೀಪಮಸ್ಮಾಸು ಪ್ರತೀಪಂ ವಿರೋಧಂ, ನಮ್ಮಲ್ಲಿ ಅಸ್ಮಾಸು ವಿರೋಧವನ್ನ ಮಾಡ್ತಾ ಇದ್ದಾನೆ. ಅಂದರೆ ಈ ಬಲಿಯನ್ನ ಆವೇಶ ಮಾಡದ, ಬುದ್ಧಿ ಕೆಡಿಸ್ದ, ಅದರಿಂದಾಗಿ ಏನೇನೋ ಮಾಡಬಾರದನ್ನು ಮಾಡದ. ಬಲಿ ಒಳ್ಳೆಯವನಾದ್ದರಿಂದ ಸದ್ಗತಿಗೆ ಹೊರಟು ಬಿಟ್ಟ. ಈ ಬಲಿ ಈಗೇನಾಗಿದ್ದಾನೆ, ಈಗ ಮತ್ತೆ ಅವನು ಈ ಬಲಿ ಹುಟ್ಟಿದ್ದಾನೆ, ಕೆಟ್ಟ ಬಲಿ. ಒಳ್ಳೆ ಬಲಿ ಇದನ್ನು ಹಿಡಿದ ಹೋಗಿದ್ರೆ ಏನಾಗ್ತಿತ್ತು ನಮಗೆ ಕನ್ಫ್ಯೂಷನ್ನು. ಈ ಬಲಿ ಚಕ್ರವರ್ತಿನೇ ಸಾಲ್ವ ಅಂತ ಆಗ್ಬಿಡು. ಅಲ್ಲ ಅಂತ ಸೂಕ್ಷ್ಮ ವಿಚಾರ ಹೇಳ್ತಾರೆ. ಸಚಾಸುರೋ ಬಲಿನಾಮೈವ ಭೂಮೌ ಸಾಲ್ವೋ ನಾಮ್ನಾ ಬ್ರಹ್ಮದತ್ತಸ್ಯ ಜಾತಃ. ಬ್ರಹ್ಮದತ್ತನ ಮಗ ಇವನು, ಸಾಲ್ವರಾಜ ಬ್ರಹ್ಮದತ್ತ, ಅವನ ಮಗ ಇವನು ಮುಖ್ಯ ಸಾಲ್ವ ಇವನೇನೆ. ಅವನು ಮನೆಯಾಗಿ ಹುಟ್ಟಿದ್ದಾನೆ. ಆ ಬ್ರಹ್ಮದತ್ತ ಯಾರೋ? ಬ್ರಹ್ಮದತ್ತ ಸಾಲ್ವ ಯಾರು? ಅಂಬಿಕೆನಲ್ಲ, ಅಂಬಾ ಮತ್ತು ಮದುವೆ ಆಗಲಿಕ್ಕೆ ಅಂತ ಹೇಳಿ ಪಾಣಿಗ್ರಹಣ ಕಾಲಕ್ಕೆ ಸೋತೋದವನು ಭೀಷ್ಮರಿಂದ. ಅವನ ಮಗ ಇವನು, ಬ್ರಹ್ಮದತ್ತನ ಮಗ ಇವನು. ನೆನ್ಪಿಟ್ಕೊಂಡಿರ್ಬೇಕು. ದುಷ್ಟರ ಪರಿಚಯ ಸರಿಯಾಗಿರ್ಬೇಕಿಲ್ಲ ಏನಾಗುತ್ತೆ, ದುಷ್ಟರ ಪರಿಚಯ ಸರಿಯಾಗಿಲ್ದ ಅವ್ರು ಯಾವ ದುಷ್ಟ ಇರೋಣ ಆಗ್ಬಿಡ್ತಾನೆ. ಆಮೇಲೆ ಆಗಬಾರ್ದು. ಸರಿಯಾದ ಸಜ್ಜನರ ಪರಿಚಯ ಯಾತಕ್ಕೆ ಇರಬೇಕು ಅಂದರೆ ಭಕ್ತಿ ಮಾಡಲಿಕ್ಕೆ. ದುರ್ಜನರ ಪರಿಚಯ ಯಾತಕ್ಕೆ ಇರಬೇಕು? ದ್ವೇಷ ಮಾಡೋಕೆ ದೂರ ಇರ್ಲಿಕ್ಕೆ ಆದಷ್ಟು. ಅವ್ರು ಹುಷಾರು, ಕಳ್ಳ ಅಂದ್ಬಿಟ್ಟು ದೂರ ಇರ್ತಾರೆ. ಆಮೇಲೆ ಇಲ್ಲವರೆ ಒಳ್ಳೆ ಕೆಲಸ ಮಾಡಿದ ಹೇಳಿ ಅಂತ ಹೇಳ್ತಾರಲ್ಲ ಹಾಗೆ. ಮಾಯಾಮಯಂ ತೇನ ವಿಮಾನಮಗ್ರ್ಯಂ ಅಭೇದ್ಯಮಾಪ್ತಂ ಸಕಲೈರ್ಗಿರೀಶಾತ್ ವಿದ್ರಾವಿತೋ ಯೋ ಬಹುಶಸ್ತ್ವಯೈವ ರಾಮಸ್ವರೂಪೇಣ ಭೃಗುದ್ವಹೇನ. ಮಾಯಾಮಯಂ ತೇನ ವಿಮಾನಂ ಅಗ್ರ್ಯಂ ಅಭೇದ್ಯಂ ಆಪ್ತಂ ಸಕಲೈಃ ಗಿರೀಶಾತ್ ವಿದ್ರಾವಿತಃ ಯಃ ಬಹುಶಃ ತ್ವಯಾ ಏವ ರಾಮಸ್ವರೂಪೇಣ ಭೃಗುದ್ವಹೇನ. ಇವನು ಎಂಥವನಿಗೆ ಸಾಲ್ವ ಅಂದರೆ ಮಾಯಾಮಯವಾದ ಒಂದು ವಿಮಾನ ಮಾಡ್ಕೊಂಡಿದ್ದಾನು. ಮಾಯಾಮಯ ವಿಮಾನ. ರಾವಣನಿಗೆ ಪುಷ್ಪಕ ಇತ್ತು. ಆ್ಯಕ್ಚುಲಿ ಒಳ್ಳೆ ವಿಮಾನ ಕುಬೇರನಿಗೆ ಕೊಟ್ಟಿದ್ದು, ಕಿತ್ಕೊಂಡಿದ್ದ, ವಾಪಸ್ ಹೋಯ್ತು. ಇದು ಹಾಗಲ್ಲ, ಇವನೇ ನಿರ್ಮಾಣ ಮಾಡಿಕೊಂಡ ವಿಮಾನ ಇದು. ಸೊ ಎರಡು ವಿಮಾನಗಳ ಪ್ರಸ್ತಾವ. ಅದು ತ್ರೇತಾಯುಗದ ವಿಮಾನ, ಇದು ದ್ವಾಪರಯುಗದ ವಿಮಾನ. ವಿಮಾನಂ ಅಗ್ರ್ಯಂ ಅಭೇದ್ಯಂ ಆಪ್ತಂ, ಶ್ರೇಷ್ಠ ವಿಮಾನ, ಅಭೇದ್ಯ ವಿಮಾನ. ಇವತ್ತು ಅಭೇದ್ಯ ವಿಮಾನಗಳಂತಿಲ್ಲ. ಪೃಥ್ವಿಸಾನ್ ಬರುತ್ತೆ, ಇಷ್ಟು ಕೊಂದಿವಿ ಅಷ್ಟು ಹೇಳ್ತಿರ್ತಾರೆ. ಈಗ ಹಾಕ್ತಾ ಇರ್ತಾರಲ್ಲ, ಇಷ್ಟು ನಾವು ನಾಶ ಮಾಡಿದ್ವಿ ಏರ್ಫೋರ್ಸ್ ಅಂತ ಹೇಳ್ತಾರೋ. ಇದು ಅಭೇದ್ಯ, ಇದು ನಾಶ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಉಟ್ಕೊಂಡು ಅವ್ನು ಏನು ಮಾಡ್ತಾನೆ, ಇನ್ನೂ ಸ್ವಾರಸ್ಯ ಇದೆ. ಬರೀ ವಿಮಾನ ಅಲ್ಲ, ಅದು ಸಿಟಿ, ಅದು ಗೊತ್ತಾಯ್ತಾ. ಇದು ನಮ್ಗೆ ಇವ್ರು ಮಾಡ್ಲಿಕ್ಕಾಗಿಲ್ಲ. ಇದು ಕೂಡ ಇದು ಕಾನ್ಸೆಪ್ಟ್ ಇದೆ, ಮಾಡಬೇಕು ಅಂತಿದೆ. ಫುಲ್ ಮಾಡ್ಲಿಕ್ಕಾಗಿಲ್ಲ ಇವರಿಗೆ. ದೊಡ್ಡ ಸಿಟಿ, ಮೂವಿಂಗ್ ಸಿಟಿ ಅದು, ಮೊಬೈಲ್ ಸಿಟಿ. ವಿಮಾನ ಎಲ್ಲಿ ಬೇಕಾ ಮೂವ್ ಆಗ್ತಾ ಇತ್ತು ಹಾಗೆ, ಗೊತ್ತಾಯ್ತಾ. ಇಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇತ್ತು ಅವನಲ್ಲಿ. ಅದ್ರಲ್ಲಿ ಏನು ಮಾಡ್ತಿದ್ದವನು, ಅಲ್ಲಿಂದ ಒಂದು ಬಾಂಬ್ ಹಾಕೊಂಡು ಹೋಗ್ಬಿಡ್ತಿದ್ದ ಆ ಕಡೆ. ಅದನ್ನ ಹೊಡೆದು ಏನಾಗ್ತದೆ, ಅವನು ನೋಡಿ ಏನಾಗ್ತಾ ಇದ್ದಿಲ್ಲ ಅವನಿಗೆ. ಇಂಥ ಕುತಂತ್ರಿ ಅವನು. ಅದಕ್ಕೆ ಬಹುಶಸ್ತ್ವಯೈವ, ಅದರ ಪರಶುರಾಮ ರೂಪದಿಂದ ಸಾಲ್ವನನ್ನು ಸೋಲಿಸಿ ಓಡಿಸಿದ್ದಾರೆ. ವಿದ್ರಾವಿತ ಓಡಿಸಿದ್ದಾರೆ. ಯಾವ ರಾಮರೂಪದಿಂದ? ಭೃಗುದ್ವಹೇನ ರಾಮಸ್ವರೂಪೇಣ. ಭೃಗುರಾಮ ರೂಪ, ಭಾರ್ಗವರಾಮ, ಪರಶುರಾಮ ರೂಪದಿಂದ ಮಾಡಿದ್ದೀಯ. ಆದರೆ ನೀನು ಅವನು ಸಂಹಾರ ಮಾಡಿಲ್ಲ ಪರಶುರಾಮ ರೂಪದಿಂದ. ಯಾತಕ್ಕೆ? ಕೃಷ್ಣ ರೂಪದಿಂದನೇ ಕೊಲ್ತೇನೆ ಸಂಕಲ್ಪ ಮಾಡಿರೋದ್ರಿಂದ ನೀನೀಗ ಅವನ್ನ ಕೊಲ್ಲೋದಕ್ಕೋಸ್ಕರ ಅವತಾರ ಮಾಡಬೇಕಾಗಿದೆ. ನಾಸೌ ಹತಶ್ಚಕ್ತಿ ಮತಾಪಿ ತತ್ರ ಕೃಷ್ಣಾವತಾರೇ ಸಮಯೈವ ಬದ್ಧ್ಯಃ ಪ್ರತ್ಯಾತ್ಮ ಇತ್ಯಾತ್ಮ ಸಂಕಲ್ಪಂ ಋತಂ ವಿಧಾತುಂ ಸಚಾತ್ರ ಬದ್ಧೋ ಭವತಾತಿ ಪಾಪೀ. ನಾಸೌ ಹತಃ ಶಕ್ತಿಮತಾ ಅಪಿ ತತ್ರ ಕೃಷ್ಣಾವತಾರೇ ಸಹ ಮಯಾ ಏವ ವಧ್ಯಃ ಇತಿ ಆತ್ಮಸಂಕಲ್ಪಂ ಋತಂ ವಿಧಾತುಂ ಸಹ ಚ ಅತ್ರ ವಧ್ಯಃ ಭವತಾ ಅತಿಪಾಪಿ. ಏನು ಮಾಡಿದ್ದಿ ನೀನು? ನಾಸೌ ಹತಃ ಶಕ್ತಿಮತಾಪಿ ತ್ವಯ,
ಈ ಸರ್ವಶಕ್ತಿ ಸಂಪನ್ನನಾದರೂ ಕೂಡ ನೀನು ಅವನ ಪರಶುರಾಮದಿಂದ ಕೊಲ್ಲಿಲ್ಲ, ಸೋಲಿಸಿ ಓಡಿಸಿದ್ದೆ. ವಿದ್ರಾವಿತ ದ್ರಾವಿತ ವಿದ್ರಾವಿತ ಸಿಕ್ಕಾಬಟ್ಟೆ ಹೆದರ್ಕೊಂಡು ಓಡೋಗಿದ್ದಾನು. ಆದರೆ ನಿನ್ನ ಸಂಕಲ್ಪ ಏನಿದೆ? ಕೃಷ್ಣಾವತಾರೇ ಸಮಯೈವ ವಧ್ಯ, ಕೃಷ್ಣಾವತಾರದಲ್ಲೇ ನಾನು ಕೊಲ್ತೀನಿ ಸಂಕಲ್ಪ ಮಾಡಿದ್ದೆ. ಆದ್ದರಿಂದ ನೀನೇ ಕೊಲ್ಲಬೇಕು, ಕೃಷ್ಣಾವತಾರದಲ್ಲೇ ಕೊಲ್ಲಬೇಕು. ಸತ್ಯ ಸಂಕಲ್ಪತೋ ವಿಷ್ಣು ನಾಣ್ಯಥಾತು ಕರಿಷ್ಯ, ಸತ್ಯ ಸಂಕಲ್ಪ ನೀನು, ಆದ್ದರಿಂದ ಹಾಗೆ ಮಾಡು. ಸಾಲ್ವಡಿ ಬಲಿ ಅಲ್ಲ, ಬಲಿ ಅನ್ನೋ ದೈತ್ಯ ಸಾಲ್ವನಾಗಿ ಹುಟ್ಟಿದ್ದಾನೆ. ಇಬ್ಬರು ಬಲಿಗಳು, ಒಬ್ರು ಬಲಿ ಸಾತ್ವಿಕ ಬಲಿ, ಇನ್ನೊಬ್ಬ ಬಲಿ ತಾಮಸ ಬಲಿ. ತಾಮಸ ಬಲಿ ಆವೇಶ ಇದ್ದಿದ್ದಕ್ಕೇನೆ ಆ ಸಾತ್ವಿಕ ಬಲಿ ಇಂದ್ರದೇವನು ಯುದ್ಧ ಮಾಡಿ ಏನೇನೋ ಮಾಡ್ಕೊಂಡು ಇದು ಮಾಡಿದ. ಅದೆಲ್ಲ ಅಸುರನೇ ಆಂಗಲ್ ಅದು. ಭಕ್ತಿ ಮಾಡಿದ್ದೆಲ್ಲ ಒಳಗಿನ ಒಳ್ಳೆ ಬಲಿ ಅವನು. ಈ ಕೆಟ್ಟ ಬಲಿ ಹುಟ್ಟಿದ್ದಾನೆ, ಅವನೇ ಸಾಲ್ವ, ಕೆಟ್ಟ ಬಲಿಯೇ ಸಾಲ್ವ. ಇಲ್ಲ ಮೂಲತಃ ದೇವತೆ ಅವರು, ದೊಡ್ಡ ಕರ್ಮಜ ದೇವತೆಗೆ ಸಮಾನ ಅಂತ. ಪ್ರಹ್ಲಾದ ಅವರೆಲ್ಲ ಒಂದೇ ಕ್ಯಾಟಗರಿ. ವಿದ್ರಾವಿತೋಯೋ ಬಹುಶಸ್ತ್ವಯ ಇವ ರಾಮಸ್ವರೂಪೇಣ ಪ್ರಗುದ್ವಹೇನ ನಾಸೌ ಹತಃ ಶಕ್ತಿಮತಾಪಿ ತತ್ರ ಕೃಷ್ಣಾವತಾರೇ ಸಮಯೈವ ವಧ್ಯಃ ಇತಿ ಆತ್ಮಸಂಕಲ್ಪಂ ನಿನ್ನ ಸಂಕಲ್ಪವನ್ನ ಋತಂ ವಿಧಾತ್. ಮೃತಂ ಅಂತ ಓದ್ಕೋಬಾರ್ದು ಅದನ್ನ. ಸಂಕಲ್ಪಂ ಋತಂ, ಋತಂ ತರ್ತೇನ, ಋತಂ ಸತ್ಯಂ ಅಂತ ಅರ್ಥ. ಋತಂ ಯಥಾರ್ಥ ವಿಜ್ಞಾನಂ. ಏನ ಋತಂ ಅಂತ ಓದಬಾರ್ದು. ಋತಂ ಬಿಡಿಸ್ಬೇಕಂತ, ಬಿಡಿಸ್ಕೋಬೇಕು. ವಿಧಾತು ಸತ್ಯ ಮಾಡೋದಕ್ಕೋಸ್ಕರ. ಸಚಾತ್ರವಧ್ಯೋ ಭವತ, ನಿನ್ನಿಂದ ಅವನು ಸಾಯ್ಬೇಕಾಗಿದೆ. ಈಗ ಅವ್ರು ಯಾರು? ಅತಿ ಪಾಪಿ ಅಂತ. ಅತಿ ಪಾಪಿ, ತುಂಬಾ ಪಾಪಿಷ್ಟ ಅವನು. ಯಾತಕ್ಕೆ ಮುಂದೆ ಬರುತ್ತೆ ಅವನ ವಿಷಯ ಇನ್ನೂ ಕೂಡ. ಕೃಷ್ಣ ಕೊಲ್ಲೋ ಪ್ರಸಂಗ ಬಂದಾಗ ಹೇಳ್ತಾರೆ ಅವನ ಬಗ್ಗೆ. ಯದೀಯ ಮಾರುಹ್ಯ ವಿಮಾನಮಸ್ಯ ಪಿತಾ ಭವತ್ ಸೌಭಪತಿಶ್ಚ ರಾಮ್ನ ಯದಾ ಸ ಭೀಷ್ಮೇಣ ಜಿತಃ ಪಿತಾಸ್ಯ ತದಾ ಸ ಸಾಲ್ವಃ ತಪಸಿ ಸ್ಥಿತೋಭೂತ್. ಯದೀಯಂ ಆರುಹ್ಯ ವಿಮಾನಂ ಅಸ್ಯ ಪಿತಾ ಅಭವತ್ ಸೌಭಪತಿಃ ಚ ರಾಮ್ನಾ ಯದಾ ಸಹ ಭೀಷ್ಮೇಣ ಜಿತಃ ಪಿತಾ ಅಸ್ಯ ತದಾ ಸಹ ಸಾಲ್ವಃ ತಪಸಿ ಸ್ಥಿತಃ ಅಭೂತ್. ಯದೀಯಮಾರುಹ್ಯ ವಿಮಾನ, ಮಗನ ವಿಮಾನ ಹತ್ಕೊಂಡು ಅಪ್ಪ ಓಡಾಡ್ತಿದ್ದ. ಅದೇನು ಆಶ್ಚರ್ಯ ಇಲ್ಲ, ಮಗಂದು ಇವತ್ತು ಆಶ್ಚರ್ಯ. ಅಪ್ಪ ಕೊಡೋದಿಲ್ಲ ಮಕ್ಕಳು, ಆದರೆ ಆವತ್ತು ಕೊಟ್ಟಿದ್ದ ಅವನು. ದುಷ್ಟರಲ್ಲೂ ಒಂದು ಪ್ರಿನ್ಸಿಪಲ್ ಇತ್ತು. ವಿಮಾನ ಹತ್ಕೊಂಡು ಓಡಾಡ್ತಿದ್ದ ಅವನು. ಮತ್ತೆ ಎಲ್ಲರನ್ನ ಗೆದ್ದು ಬರ್ತಿದ್ದ ವಿಮಾನ ತಗೊಂಡು. ಅವನು ಏನಂತ ಹೆಸರು ಬಂತ? ಸೌಭಪತಿ ಅಂತ ಹೆಸರು ಬಂತು. ವಿಮಾನದ ಹೆಸರು ಸೌಭ. ಅವೇ ಓಡಾಡ್ತಾ ಸೌಭಪತಿ. ಇವನು ಸೌಭ ಸಾಲ್ವ, ಅವನು ಸೌಭಪತಿ ಸಾಲ್ವ. ಅವನು ಸಾಲ್ವ ದೇಶದ ಹೆಸರು. ಸಾಲ್ವ ದೇಶ ಅಂತ ದೇಶ, ಅದಕ್ಕೋಸ್ಕರ ಸಾಲ್ವ ದೇಶ. ಪಾಂಚಾಲ ರಾಜ ಅಂತ ಕರಿತೇವೆ, ಹಾಗೆ ಆಗಿದೆ. ವಿದೇಹ ರಾಜ, ವಿದರ್ಭ ರಾಜ, ಸಾಲ್ವ ರಾಜ. ಸೌಭರಿ ಇಲ್ಲ, ಸೌಭರಿ ಮುನಿಗಳು. ಸೌಭರಿ ಮುನಿ ಭಾಗವತದಲ್ಲಿ ಬರುತ್ತೆ. 50 ಜನ ಮದುವೆ ಆದವ್ರು, ಮಾಂಧಾತ ರಾಜನ ಹೆಣ್ಮಕ್ಳನ್ನು ಮದುವೆ ಆಗಿ 5,000 ಮಕ್ಕಳನ್ನು ಪಡೆದವ್ರು ಅವರವರು ಸೌಭರಿ. ಈತ ಸೌಭ ಅಷ್ಟೇ, ವಿಮಾನದ ಹೆಸರದು. ಸೌಭಪತಿ ಇವರಪ್ಪ. ಯದಾ ಸ ಭೀಷ್ಮೇಣ ಜಿತಃ ಪಿತಾಸ್ಯ. ಆಗ ಪ್ರಶ್ನೆ ಬಂತು, ಸಾಲ್ವ ಎಷ್ಟು ಭಾರಿ ಪವರ್ಫುಲ್ ಅಂತ ಹೇಳಿದಾಗ, ನೀನೇ ಕೊಲ್ಬೇಕು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಭೀಷ್ಮರು ಯಾರನ್ನು ಸೋಲಿಸಿದ್ರು? ಬ್ರಹ್ಮದತ್ತನ ಸೋಲಿಸಿದ್ರು, ಇವ್ರ ಅಪ್ಪನ ಸೋಲಿಸಿದ್ರು. ಇವ್ ಮಗ ಎಷ್ಟು ಪವರ್ಫುಲ್ ಆದರೆ ಅಪ್ಪನ ಪ್ರೊಟೆಕ್ಟ್ ಮಾಡ್ಬೇಕು ಅವನು. ಅಲ್ಲೇನು ಯಾಕೆ ಮಾಡಲಿಲ್ಲ? ಮಗ ಅಂಥ ಮಗ ಇದ್ದಾಗ, ಅದಕ್ಕೆ ದೇವರೇ ಕೊಲ್ತಕ್ಕಂಥ ಸಮರ್ಥನಾದ ಮಗ ಇರಬೇಕಾದ್ರೆ ಭೀಷ್ಮರು ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಯ್ತು ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಆ ಸಂಶಯ ಹೇಗೆ ಉಳ್ಕೊಂಡ್ಬಿಟ್ರೆ ಇಷ್ಟೊತ್ತು ಹೇಳಿದ್ದೆಲ್ಲ ಹೋಯ್ತು. ಭೀಷ್ಮರಂಥವ್ರೇ ಗೆದ್ದಿರ್ಬೇಕಾದ್ರೆ ಕೃಷ್ಣ ಯಾಕೆ ಬರ್ಬೇಕು? ಅದಕ್ಕೆ ಅರ್ಥ ಆಯ್ತಾ? ಫ್ಯೂಸ್ ಹಾಕಲಿಕ್ಕೆ ಚೀಫ್ ಇಂಜಿನಿಯರ್ ಬರ್ಬೇಕಾ? ತಪ್ಪಾಗತ್ತೆ. ಏನೋ ಕಾರಣ ಕೊಡ್ಬೇಕು. ಹೌದು, ಭೀಷ್ಮರಿಗಿಂತ ಕಡಿಮೆ ಆಗಿಬಿಡುತ್ತಾರೆ, ಏನೇನೋ ಆಗೋಗ್ತಾ ಇತ್ತು. ಅದಕ್ಕೆ ಹೇಳ್ತಾರೆ ಅಲ್ಲ, ಕಾರಣ ಕೊಟ್ರಿ. ಯದಾ ಸ ಭೀಷ್ಮೇಣ ಜಿತಃ ಪಿತಾ ಅಸ್ಯ. ಕಾಶಿರಾಜನ ಮಕ್ಕಳ ಸ್ವಯಂವರದಲ್ಲಿ ಭೀಷ್ಮರೇನಿವರನ್ನು ಗೆದ್ದರಲ್ಲ, ಈ ಆ ಸಾಲ್ವರಾಜನ ಅಪ್ಪನನ್ನ ಇದು ಕೂತಿದ್ದ ವಿವಾದದಲ್ಲಿ ಕೂತಿದ್ದವನು ಈಗಾಗಲೇ ಹಸೆಬಂಡಿ ಮೇಲೆ ಕೂತಿದ್ದ. ಆಗ ಭೀಷ್ಮರೋಗಿ ಸೋಲಿಸಿ ಕರ್ಕೊಂಡ್ಬಂದು. ಯಾಕೆ ಅವನು ಸೋತ? ಅವನ್ನ ಮಗ ಅವನ ಕೈಲಿ ಆಗದ ಮಗನಾರು ಪ್ರೊಟೆಕ್ಟ್ ಮಾಡಬೇಕಾಗಿತ್ತಲ್ಲ ಅಂತ ಕೇಳಿದ್ರು. ಇನ್ನೊಂದು ಸಮಾಚಾರ ನೋಡಿ, ಅವನು ಏನಾಗಿದೆ, ಸಾಲೋಷ್ಟು ದೊಡ್ಡ ಮಗ ಇದ್ದಾನೆ, ಅಬ್ಬರ ಮದುವೆ ಟ್ರೈನ್ ಮಾಡ್ತಿದ್ದಾನೆ. ಅವನು ತಪ್ಪಾಗಲಿಲ್ಲ. ಇನ್ನೊಂದೀಗ ಸಾಲನಷ್ಟು ತಪಸ್ ಮಾಡಿ ವಿಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆಗಲೇ ಅವನು ವಿಮಾನ ಉಪಯೋಗಿಸಿ ಇವನು ಓಡಾಡ್ತಾ ಇದ್ದಾನೆ. ಅಂದರೆ ವಯಸ್ಸಾಗಿತ್ತು ಇಲ್ಲ ಅವನಿಗೆ, ಬೇಕಾಷ್ಟು ವಯಸ್ಸಾಗಿತ್ತು. ಆದರೂ ಏನು ಮಾಡಿದ ಅವನೀಗ? ಅಂಬೆಯನ್ನು ಕಾಮಿಸಿದ್ದ.
ಇನ್ನೊಂದು ತಪ್ಪಾಯ್ತು. ಗೊತ್ತಾಯ್ತಾ? ಇದು ಬಂದು ಅಷ್ಟು ವೃದ್ಧನಾಗಿ ದೊಡ್ಡ ಮಗ ಇದ್ದು ಆಗ ತಾನು ವಿವಾಹವಾಗಲಕ್ಕೆ ಹೊರಟಿದ್ದ ಇನ್ನೊಂದು ಕಾಮುಕತ್ವವನ್ನು ತೋರಿಸುತ್ತೆ. ಆಗ ಅವನೇನ್ ಮಾಡಿದ್ದ ಮಗ ಆಗ ಅಂದ್ರೆ ತಪಸ್ಸಿ ಸ್ಥಿತೋಭೂತಿ. ಈ ಮಗ ತಪಸ್ ಮಾಡ್ಲಿಕ್ಕೆ ಹೋಗಿದ್ದ, ಔಟ್ ಆಫ್ ಸ್ಟೇಷನ್ ಅವನು. ಅದಕ್ಕೇನಾಯ್ತು, ಅವರಪ್ಪ ಸೋತ. ಇಲ್ದವ್ರು ಏನಾಗ್ತಿತ್ತು, ಭೀಷ್ಮನಿಗೆಲ್ಲ ಶಕ್ತಿ ಇದೆ ಅಂತ ಆಯ್ತು. ಯಾತಕ್ಕೆ ಭೀಷ್ಮನಿಗೆಲ್ಲ ಶಕ್ತಿ ಯಾತಕ್ಕೆ ಅಂದ್ರೆ ಪರಿಸರ ಯುದ್ಧ ಮಾಡಿದ್ನಲ್ಲ ಅವನು. ಆ ದೃಷ್ಟಿಯಿಂದ ಒಳ್ಳೆ ಹೊಸ ಕ್ರೆಡಿಟ್ ಇತ್ತು ಅವನಿಗೆ. ಈ ಅರ್ಥದಲ್ಲಿ ಅವನು ಅಲ್ಲಿರಲಿಲ್ಲ. ಇಂಥದ್ದೇ ಪ್ಯಾರಲ್ ಪ್ರಸಂಗ ಹಿಂದೆ ಬಂದಿದೆ, ನೆನಪಿದೆಯೇನು? ರಾಮಾಯಣ ಕಾಲಕ್ಕೆ, ಈಗಲ್ಲ, ರಾಮಾಯಣ ಕಾಲಕ್ಕೆ. ಭಾರಿ ಹಳೇದಾಯ್ತು, ಬರ್ತೋಗುತ್ತೆ. ಭಾರಿ ಹಳೇದಾಯ್ತು ರಾಮಾಯಣ ಕಾಲ. ಇಂಥದ್ದೇ ಪ್ರಸಂಗ ಬಂದಿದೆ, ಆಲ್ಮೋಸ್ಟ್ ಡಿಟೋ. ಎಂಥದ್ದು ನೆನಪಿದೆಯಾ? ರಾಮದೇವರು ಕರ್ಣನ ಕೊಲ್ತಾರೆ, ದಂಡಕಾರಣ್ಯದಲ್ಲಿ. ಅವನಿಗೆ ಮಕರಾಕ್ಷ ಅಂತ ಮಗ ಇರ್ತಾನೆ, ಗೊತ್ತಾಯ್ತಾ? ಅವನು ಯುದ್ಧಕಾಂಡದಲ್ಲಿ ಯುದ್ಧಕ್ಕೆ ಬರ್ತಾನೆ ರಾಮದೇವರ ಮೇಲೆ. ಅವನು ರಾಮದೇವರು ಹೇಳ್ತಾನೆ, ನಮ್ಮಪ್ಪನ ಕೊಂದು ಬಿಟ್ಟಿದ್ದೀನಿ ಕರ್ಣನ್ನ, ನಮ್ಮಪ್ಪನ ಕೊಂದಿದ್ದೆ, ಗೊತ್ತಾಯ್ತಾ? ನಿನ್ನ ದ್ವೇಷ ಇದೆ ನನಗೆ, ಅದಕ್ಕೆ ಯುದ್ಧಕ್ಕೆ ಬಂದಿದ್ದೆ. ಅಲ್ಲ, ಆಗ ಕೊಂದಾಗ ನೀನೇನು ಮಾಡ್ತಿದ್ದೆ ಅಂದರೆ ಅವನು ತಪಸ್ಸಿಗೆ ಹೋಗಿದ್ದಾಗ, ಗೊತ್ತಾಯ್ತಾ? ಅವನು ತಪಸ್ಸು, ಅವನು ಔಟ್ ಆಫ್ ಸ್ಟೇಷನ್, ಇದು ಔಟ್ ಆಫ್, ಎರಡೇ ನೆನ್ಪಿಟ್ಕೊಂಡಿರ್ಬೇಕು. ಆಗ ಅವನು ಏನು ಹೇಳಿದ್ರೆ ಗೊತ್ತಾ, ನಾನು ಅವತ್ತು ಇದ್ದಿದ್ರೆ ನಮ್ಮಪ್ಪನ ಕೊಲ್ಲಕ್ಕೆ ಅವತ್ತೇ ನಿಂದು ಕೊಂದು ಬಿಡ್ತಿದ್ದೆ ಅಂತ ರಾಮದೇವರು ಹೇಳ್ತಾರೆ. ರಾಮದೇವರು ಹೇಳ್ತಾರೆ, ನೀನು ಅವತ್ತು ಔಟ್ ಆಫ್ ಸ್ಟೇಷನ್ ಬದುಕೊಟ್ರೆ ಅವತ್ತೇ ನೀನು ಸಾಯ್ತೀವಿ, ಇಲ್ಲಿವರೆಗೆ ಇರ್ತಾನೆ ಇದ್ದಿಲ್ಲ, ಅವತ್ತು ಸಾಯ್ತಿದ್ದೇನೆ. ರಾಮದೇವ್ರ ಒಂದೇ ಬಾಳು ತುಂಡು ಮಾಡಿ ಹಾಕಿಬಿಡ್ತಾರೆ ಬೇಕಾದ್ರೆ. ಅಷ್ಟು ಬ್ರಹ್ಮದೇವ್ರ ವರ ಇತ್ತು ಅವನಿಗೆ. ಬ್ರಹ್ಮದೇವ್ರ ಅದೆಲ್ಲ ನೆನಪಿಡಬೇಕು. ರಾಮಾಯಣ ಮಹಾಭಾರತಗಳಿಗೆ ತುಂಬ ಇದಿದೆ, ಸಾಮ್ಯಗಳಿದೆ. ಅದು ಯಾರು ವಿವೇಚನೆ ಮಾಡೇ ಇಲ್ಲ, ಆಚಾರ ಒಬ್ಬರೇ ಮಾಡಿದ್ದಾರೆ. ಇಷ್ಟು ಜನ ವಿಮರ್ಶೆ ಮಾಡಿದ್ದಾರೆ. ಬರೀ ರಾಮಾಯಣ ಸರಿ ಮಾಡ್ಲಿಕ್ಕೂ ಬರೋದಿಲ್ಲ, ಮಹಾಭಾರತ ಸರಿ ಮಾಡ್ಲಿಕ್ಕೂ ವಿಮರ್ಶೆನ ಅವರಿಗೆ. ಇದು ಎರಡು ಕಂಪೇರ್ ಮಾಡೋದು ಅಂತೂ ಸಾಧ್ಯನೇ ಇಲ್ಲ. ಅದು ಆಚಾರ್ಯ ಎಷ್ಟು ಮಾಡಿದ್ದಾರೆ ಅಂದರೆ ಒಂದೊಂದೇ ವಾಕ್ಯ, ಒಂದೊಂದು ಪದ ಅದರಲ್ಲಿ ಸೇರಿಸ್ತಾ ಹೋಗ್ಬಿಡ್ತಾರೆ. ಯದಾ ಸ ಭೀಷ್ಮೇಣ ಜಿತಃ ಪಿತಾಸ್ಯ ತದಾ ಸ ಸಾಲ್ವಃ ತಪಸ್ಸಿ ಸ್ಥಿತೋಭೂತ್. ಸಾಲ್ವರಾಜ ತಪಸ್ಸಿನಲ್ಲಿ ಇದ್ದ, ಅದಕ್ಕೋಸ್ಕರನೇ ಬ್ರಹ್ಮದತ್ತನನ್ನು ಭೀಷ್ಮರಿಗೆ ಗೆಲ್ಲಕ್ಕೆ ಸಾಧ್ಯವಾಯಿತು, ಇದರ ಆಗ್ತಿರಲಿಲ್ಲ ಅಂತ ಅರ್ಥ. ಯಾರೋ ಅವನ ಯೋಚನೆ ಸಾಲ್ವನು. ಸಚಾತ್ಯ ತಸ್ಮಾತ್ ತಪಸೋ ನಿವೃತ್ತಃ ಜರಾಸುತಸ್ಯ ಅನುಮತೆ ಸ್ಥಿತೋ ಹಿ ಅನನ್ಯವಧ್ಯ ಭವತಾತ್ಯ ವಧ್ಯ ಸಪ್ರಾಪಣೀಯಶ್ಚ ತಮಸಿ ಅಥೋಗ್ರೇ ಸಹ ಚ ಅದ್ಯ ತಸ್ಮಾತ್ ತಪಸ್ಸಃ ನಿವೃತ್ತಃ. ಈಗ ತಪಸ್ಸಿನಿಂದ ವಾಪಸ್ ಬಂದಿದ್ದಾನೆ ಅವನಿಗೆ. ತಪಸ್ ಮುಗಿಸ್ಕೊಂಡು ಬಂದಿದ್ದ, ಏ ವ್ರತ ಬಂದರೆ ಮುಂದೆ ಹೇಳ್ತಾರೆ ಅದನ್ನು. ತಪಸ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದಾನೆ ಈಗ. ಆದ್ದರಿಂದಾನೇ ಅವನೀಗ ಯುದ್ಧಕ್ಕೆ ರೆಡಿ ಇರಿದ್ದಾನೆ. ಅವರ ಅಪ್ಪನೂ ಇದ್ದಾನೆ, ಅವನು ಇಬ್ಬರು ಇದ್ದಾರೆ. ನಿವೃತ್ತಃ ಜರಾಸುತಸ್ಯ ಅನುಮತೆ ಸ್ಥಿತೋ ಹಿ. ಜರಾಸಂಧ ಜರಾಸಂಧನ ಫಾಲೋಯರ್ ಆಗಿಬಿಟ್ಟಿದ್ದ. ಈ ಜರಾಸಂಧ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ಇಂತಿಂಥವ್ರನ್ನ ಅವನು ಕೈ ಬಸ್ಸೆ ಮಾಡಿಕೊಂಡಿದ್ದ. ಯಾಕೆ ಅವರಿಗೆ ಬ್ರಹ್ಮವರ, ಶಿವವರ, ದುರ್ವಾಸರ ವರ, ಚಂಡಕೌಶಿಕ 4 ವರ ಇತ್ತವನು. ಸೊ ಈಗ ಒಂದೊಂದು ವರ ಇದ್ದವರು ಸಿಕ್ಬಿಡ್ತಿದ್ದಾರೆ ಅವನ ಕೈಗೆ. ಅಂಥ ಅಷ್ಟು ಬಲಿಷ್ಠ ಅವರು. ಈಗ ಅವನ್ನೇನು ಮಾಡಬೇಕಾಗಿದೆ, ನೀನು ಅನನ್ಯವಧ್ಯ, ಬೇರೆ ಯಾರಿಂದನೂ ಸಾಯೋದಿಲ್ಲ. ಭವತಾ ಅದ್ಯವಧ್ಯ, ಅವನಿಗೆ ನಿನ್ನಿಂದ ಸಾಯ್ಬೇಕಾಗಿದೆ. ಜೊತೆಗೆ ಪ್ರಾಪಣೀಯಶ್ಚ ತಮಸ್ಸಿ ಅಥೋಗ್ರೆ, ಎಲ್ಲಿಗೆ ಹೋಗ್ಬೇಕಾದ್ರೆ ತಮಸ್ಸಿ ಬಿಡಿಸ್ಬೇಕು ಅವನು. ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಕು, ಉಳಿದವ್ರಿಗೆ ಹಾಕಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವನೇ ಆಗಬೇಕು, ಬೇರೆಯವ್ರಿಗೆ ಹಾಕ್ಲಿಕ್ಕೆ ಬರೋಲ್ಲ. ಅದು ವಿ ಐ ಪಿಗಳನ್ನ ಇವರೆಲ್ಲ ಮಾಡಕ್ಕೆ ಬರೋದಿಲ್ಲ. ಅವ್ರು ಸ್ಪೆಷಲ್ ಆರ್ಡ್ ಪರ್ಮಿಷನ್ ಬೇಕೇ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ತೊಗೋಬೇಕು ಅವ್ರು. ಎಷ್ಟೊತ್ತ ಪರ್ಮಿಷನ್ ಕೊಡದೆ ಎಸ್ಕೇಪ್ ಆಗಿಬಿಡ್ತಾರೆ. ಯಾವ್ದು ಶಿವನವರ ಅವರೆಲ್ಲ ಇದೆ ಅವ್ರಿಗೆ. ಅದಕ್ಕೆ ಪ್ರಾಬ್ಲಮ್ ಆಗಿದ್ದು, ಅದಕ್ಕೆ ಮುಂದೆಲ್ಲ ಹೇಳ್ತಾರೆ ಅದನ್ನು. ಸದ್ಯಕ್ಕೆ ಇಷ್ಟು ಪರಿಚಯ ಮಾಡ್ಕೊಂಡು ಮುಂದೆ ಅವ್ರ ಬಗ್ಗೆ ನಿಮಗೆ ಹಿಂದೆ ಬಂದು ಭಾಳ ಬಂದು ನೆನಪಾಗಬೇಕಾಗ ಈ ಸಹ ಅದೇ ತಮಸ್ಯಥೋಗ್ರೇ. ಬೇರೆಯವರ ಬೇಕಿಲ್ಲ ಅವನಿಗೆ. ನಾನು ಕೊಲ್ತು ಭಗವಂತ ಸಂಕಲ್ಪ ಮಾಡಿದ್ರೆ ಬೇರೆಯವರು ಕೊಲ್ಲಾಗಿಲ್ಲ. ಆಗ ಮುಗೀತು, ಅದೇ ವರ ಆಗೋಯ್ತು. ಅರ್ಥ ಆಯ್ತಾ? ಅನನ್ಯವಧ್ಯ ಭವತಾದ್ಯವಧ್ಯ ಸಪ್ರಾಪಣೀಯಶ್ಚ ತಮಸ್ಯಥೋಗ್ರೇ ಯೋಬಾಣಮಾವಿಶ್ಯ ಮಹಾಸುರೋಭೂತ್ ಸ್ಥಿತಃ ಸ ನಾಮ್ನ ಪ್ರಥಿತೋಪಿ ಬಾಣಃ ಸಕೀಚಕೋ ನಾಮ ಬಭೂವ ರುದ್ರವರಾದ ಅವಧ್ಯ ತತಮಃ ಪ್ರವೇಶ್ಯ. ಇನ್ನೊಂದಿದೆ, ಇಂಥದ್ದೇ ಕೇಸ್ ಮತ್ತೊಂದಿದೆ. ಇಬ್ಬರು ಬಾಣರಿದ್ದಾರೆ, ಇಬ್ಬರು ಬಲಿಗಡಾಗ ಇಬ್ಬರು ಬಾಣಗಳಿದ್ದಾರೆ. ಒಬ್ಬ ಬಾಣ ಸಾತ್ವಿಕ, ಇನ್ನೊಬ್ಬ ಬಾಣ ತಾಮಸ. ಸಾತ್ವಿಕ ಬಾಣನೊಳಗೆ ತಾಮಸ ಬಾಣ ಸೇರ್ಕೊಂಡಿದ್ದಾನೆ. ಅದರಿಂದಾಗ ಅವನ ಬುದ್ಧಿ ಕೆಟ್ಟು ಹೋಗ್ತಾ ಇದೆ. ಗೊತ್ತಾಯ್ತಾ? ಇನ್ನು ಬಾಣಾಸುರನ ಕಥೆ ಮುಂದೆ ಬರುತ್ತದೆ. ಇನ್ನು ಬುದ್ಧಿ ಕೆಟ್ಟೋಗಿದೆ ಅವನ ಬುದ್ಧಿ. ಅವನಿಗೆ ಕೆಟ್ಟೋಗಿರ್ಲಿಕ್ಕೆ ಏನು ಕಾರಣ? ಈ ಬಾಣಾಸುರನ ಆವೇಶ. ಈ ಬಾಣಾಸುರ ಮತ್ತೊಂದರು ಹುಟ್ಟಿದ್ದಾನೀಗ. ಒಳಗೆ ಪ್ರವೇಶ ಮಾಡಿ ಅಲ್ಲಿ ಅವನ್ನ ಹಾಳು ಮಾಡ್ತಿದ್ದಾನೆ. ಹೊರಗೆ ಹುಟ್ಟಿದ್ದಾನೆ. ಏನಾಗಿ ಹುಟ್ಟಿದ್ದಾನೆ? ಕೀಚಕ ಅವನೇ. ಕೀಚಕ ಈ ಬಾಣಾಸುರ ಕೀಚಕ. ಯಾರ್ಯಾರು ಗೊತ್ತಿರ್ಬೇಕು. ಸಿನಿಮಾ ನಾಟಕ ನೋಡ್ಬೇಕಾದ್ರೆ ವಿಲನ್ ಆ ಆ್ಯಕ್ಟರ್ ಈ ಆ್ಯಕ್ಟರ್ ಐಡೆಂಟಿಫೈ ಮಾಡ್ತಾರೆ. ಫೇಮಸ್ ವಿಲನ್ ಇದ್ದಾಗ ಆ ಥರ ಬರ್ತಾರೆ. ಫೇಮಸ್ ಹೀರೋ ಇರಬೇಕು, ಮ್ಯಾಚಿಂಗ್ ವಿಲನ್ ಇರಬೇಕು. ಸಾಮಾನ್ಯ ವಿಲನ್ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಅಂತ ವಿಲನ್ ಕೂಡ ಏನಾಗಿರ್ಬೇಕು, ಅವನು
ಭಾಳ ರೆಪ್ಯೂಟೆಡ್ ವಿಲನ್ ಆಗಿತ್ತು ರಿಪೀಟ್ ಆಗಿ. ಆ ಥರ ಇವನ್ನೆಲ್ಲ ಪರಿಚಯ ಕೊಡ್ತಾ ಇದನ್ನೆಲ್ಲ ಇದನ್ನ ನೋಡಿದ್ರೆ ನಿಮ್ಗೆ ಬ್ಯಾಕ್ಗ್ರೌಂಡ್ ಅರ್ಥ ಆಗುತ್ತೆ. ಇಂಥವ್ರನ್ನ ಕೊಲ್ಲೋದು ಅಂದ್ರೆ ಅದು ಗ್ರೇಟ್ ಅಂತ. ಯಾರ್ಯಾರನ್ನೋ ಕೊಂದ ಅಂತ ಹೇಳಿದ್ರೆ ಮಹತ್ವ ಇರೋದಿಲ್ಲ. ಅದೇ ಹೇಳ್ತಿರೋದು ಬಾಣಾಸುರ ಅವ್ರೊಳಗೆ ಯಾರಿದ್ದಾರೆ ಈ ಸದ್ಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ ಅವನು ಬಾಣಾಸುರ, ಈ ರಾಕ್ಷಸ ಗೊತ್ತಾಯ್ತಾ. ಜೊತೆಗೆ ಇನ್ನೊಂದು ರೂಪದಲ್ಲಿ ಹುಟ್ಟಿದ್ದಾನೆ ಕೀಚಕ. ಅವರೆಲ್ಲ ಅವರು ಸಾಂಶರು, ದೇವತೆಗಳು ಹೇಗೆ ಸಾಂಶರು, ದೊಡ್ಡ ದೊಡ್ಡ ದೈತ್ಯರು ಸಾಂಶರು, ಅದನ್ನು ತಿಳ್ಕೊಂಡಿರ್ಬೇಕು. ಇವರು ಸಹಜವಾಗಿ ಸಂಸಾರ ಬರಬರದಿಂದ ಆಗಿರ್ತಾರೆ ಅವರೆಲ್ಲ. ಅದರಿಂದ ಅವ್ರನ್ನ ಕೊಲ್ಲಬೇಕಾದ್ರೆ ಭಾರಿ ಕಷ್ಟ, ಬೇರೆಯವರಿಗೆ ಆಗೋದಿಲ್ಲ. ಸಕೀಚಕೋ ನಾಮ ಬಭೂವ ರುದ್ರವರಾದವಧ್ಯ. ರುದ್ರವರ ಅವನ ಅವಧ್ಯನಾಗಿದ್ದಾನೆ. ಸಹ ತಮಃ ಪ್ರವೇಶ್ಯ, ಅವನು ತಮಸ್ಸಿಗೆ ಹೋಗ್ಬೇಕು. ತಮಸ್ಸಿಗೆ ಹೋಗ್ಬೇಕಾದ್ರೆ ಇಬ್ಬರಿಂದನೇ, ಬೇರೆ ಯಾರು ಕಳಿಸಿದ್ರು ಹೋಗೋದಿಲ್ಲ, ಹರಿವಾಯುಗಳೇ ಕಳಿಸ್ಬೇಕು. ಉಳಿದವರು ಸೋಲ್ತಾರೆ ಸಾಯ್ತಾರಷ್ಟೇ, ಇದ ತಮಸ್ಸಿಗೆ ಹೋಗೋದಿಲ್ಲ ಅವರು. ಆ ದೃಷ್ಟಿಯಿಂದ ತಮಃ ಪ್ರವೇಶ್ಯ ಯೋಬಾಣಮಾವಿಶ್ಯ ಮಹಾಸುರೋಭೂತ್. ಮಹಾಸುರ ಅವನು ಸ್ಥಿತಸ್ಥ ನಾಮ್ನಾ ಪ್ರಥಿತೋಪಿ ಬಾಣ. ಈ ಕನ್ಫ್ಯೂಷನ್ ನಮ್ಗೆ ಸುಮ್ಮನೆ ಕೇಳಿದಾಗ ಬಂದ್ಬಿಡುತ್ತಲ್ಲ, ಇದು ಓದ್ದಾಗ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಹೋದ್ರೆ ಈ ಬಾಣಾಸುರ ಯಾಕಿದೆಲ್ಲ ಕನ್ಫ್ಯೂಷನ್, ಭಾರಿ ಕನ್ಫ್ಯೂಷನ್. ಸಕೀಚಕೋ ನಾಮ ಬಭೂವ ರುದ್ರವರಾದ ಅವಧ್ಯ. ರುದ್ರದೇವರ ವರ ಇದೆ, ಅವಧ್ಯನಾಗಿದ್ದಾನೆ. ನೋಡಿ ಅವನು ಸಾಲ್ವ ಅವಧ್ಯ ಕೃಷ್ಣ ಕೊಲ್ತಾನೆ, ಬಾಣ ಅವಧ್ಯ ಭೀಮ ಕೊಲ್ತಾನೆ. ಮತ್ತೆ ಇವರು ಹರಿವಾಯುಗಳ ರೋಲೇ ಇರಬೇಕೆಲ್ಲದರಲ್ಲೂ ಕೂಡ, ಬೇರೆಯವರಿಗೆ ಇದಾಗ್ತಕ್ಕಂಥ ಕೆಲಸಗಳಲ್ಲ. ತಮಃ ಪ್ರವೇಶ್ಯ, ಪ್ರವೇಶ ಬೇರೆ, ಪ್ರವೇಶ್ಯ ಬೇರೆ. ಪ್ರವೇಶ ಪ್ರವೇಶಿಸುವುದು, ಪ್ರವೇಶ್ಯ ಪ್ರವೇಶಿಸಲ್ಪಡುವವರಾಗಬೇಕು. ಗೊತ್ತಾಯ್ತಾ. ಇದು ನಾಮಪದ ಆಯಿತು, ಅದು ನಾಮಪದನೇ. ಅದು ಏನಾಗಿದೆ ಅರ್ಥ ಇಲ್ಲಿ, ಪ್ರವೇಶ ಪಡಿಸಲ್ಪಡುವವರು ಅವನಾಗಬೇಕು ಅಂತ ಅರ್ಥ. ಅಂದರೆ ಅವನ್ನೇನು ಪ್ರವೇಶ ಮಾಡಿಸ್ಬೇಕು ಅಂತ ಅರ್ಥ. ಪ್ರವೇಶ ಅಂದ್ರೇನು, ಪ್ರವೇಶ ಅಷ್ಟೆ, ಜಸ್ಟ್ ಎಂಟರಿಂಗ್. ಇದು ಹಾಗಲ್ಲ, ಜಸ್ಟ್ ಮೇಕ್ ಹಿಮ್ ಟು ಎಂಟರ್, ಅದು ಇದು ವಿಶೇಷ. ಪ್ರವೇಶ್ಯ ಅತಸ್ತ್ವಯಾ ಭುವ್ಯವತೀರ್ಯ ದೇವ ಕಾರ್ಯಾಣ್ಯಖಿಲಾನಿ ದೇವ ತ್ವಮೇವ ದೇವೇಶ ಗತಿಸ್ಸುರಾಣಾಂ ಬ್ರಹ್ಮೇಶ ಶಕ್ರೇಂದ್ರು ಯಮಾದಿಕಾನಾಂ. ಅತಸ್ತ್ವಯಾ ಭುವಿ ಅವತೀರ್ಯ ಕಾರ್ಯಾಣಿ ಅಖಿಲಾನಿ ದೇವ ತ್ವಂಗೇವ ದೇವೇಶ ಗತಿ ಸುರಾಣಾಂ ಬ್ರಹ್ಮೇಶ ಶಕ್ರೇಂದ್ರು ಯಮಾದಿಕಾನಾಂ. ಅತಃ ತ್ವಯಾ ಭುವಿ ಅವತೀರ್ಯ, ಅದಕ್ಕೆ ಏನು ಮಾಡಬೇಕೀಗ, ಭೂಮಿ ಅವತಾರವನ್ನು ಮಾಡಿ ದೇವ ಕಾರ್ಯಾಣಿ ದೇವ ಕಾರ್ಯಗಳನ್ನು ನೀನು ಮಾಡಬೇಕೀಗ. ದೇವ ಕಾರ್ಯಗಳು ದೇವತೆಗಳಿಗೋಸ್ಕರ ಆಗಬೇಕಾದ ಕಾರ್ಯ, ದೇವತೆಗಳು ಮಾಡಬೇಕಾದ ಕಾರ್ಯ, ಅದನ್ನು ನೀನು ಅವರಿಂದ ಮಾಡಿಸ್ಬೇಕು. ಅಖಿಲ ಮಾಡಿಸ್ಬೇಕು. ಕೆಲವನ್ನ ನೀನೇ ಮಾಡಬೇಕು, ಕೆಲವನ್ನ ನೀನು ಮಾಡಿಸ್ಬೇಕು. ಅಖಿಲಾನಿ ದೇವ ತ್ವಮೇವ ದೇವೇಶ ಗತಿ ಸುರಾಣಾಂ. ಯಾಕೆಂದ್ರೆ ಬೇರೆ ಯಾರೂ ಅಲ್ಲ, ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ ಪದ ಬಿಟ್ಕೋಬೇಕು, ನೀನೇ ಗತಿ. ಆದ್ದರಿಂದ ತ್ವಮೇವ ದೇವೇಶ ಗತಿ ಸುರಾಣಾಂ ಬ್ರಹ್ಮೇಶ ಶಕ್ರೇಂದ್ರು ಯಮಾದಿಕಾನಾಂ. ಯಾರ್ಯಾರಿಗೆ, ಬ್ರಹ್ಮ, ಈಶ, ಶಕ್ರ, ಇಂದು, ಯಮ, ಇವರಿಗೆಲ್ಲ ನೀನೇ ಗತಿ. ಬ್ರಹ್ಮ, ಈಶ, ಶಕ್ರ, ಇಂದು, ಯಮ, ಎಷ್ಟು ಸ್ವಾರಸ್ಯ ಇದೆ ನೋಡಿ, ಎಷ್ಟು ಪದ ಸೇರಿಸಿದ್ದಾರೆ. ಬ್ರಹ್ಮದೇವರಿಗೂ ನೀನೇ ಗತಿ, ಈಶ ರುದ್ರದೇವರಿಗೂ ನೀನೇ ಗತಿ, ಶಕ್ರ ಇಂದ್ರದೇವರಿಗೂ ನೀನೇ ಗತಿ, ಇಂದು ಚಂದ್ರನಿಗೂ ನೀನೇ ಗತಿ, ಮತ್ತೆ ಯಮನಿಗೂ ನೀನೇ ಗತಿ. ಅಲ್ಲಿ ಯಾರ್ಯಾರಿದ್ದಾರೆ ನೋಡ್ಬೇಕು. ಬ್ರಹ್ಮ ಅಂದರೆ ಯಾರೋ, ಊರ್ಧ್ವ ದಿಕ್ಕೆ ಅಧಿಪತಿಯವರು. ಸಂಧ್ಯಾನ ಮಾಡಿ ಹೇಳೋದಿಲ್ಲ, ಕೆಳಗೆ ಅನಂತ, ಮೇಲೆ ಇವರು, ಬುಡದ ಕಡೆ 4 + 4 8 2 ಒಟ್ಟು ಎಷ್ಟಾಯ್ತು ಅಲ್ಲಿಗೆ 10 ದಿಕ್ಕಾಗ್ಬಿಡು. ಅತಿ ಶ್ರೇಷ್ಠವಾದದ್ದು ಯಾವುದು, ಊರ್ಧ್ವ ದಿಕ್ಕು, ಅದು ಬ್ರಹ್ಮದೇವರು ಅಧಿಪತಿಗಳು, ಅದು ಬ್ರಹ್ಮದೇವರು. ಆಮೇಲೆ ಈಶ, ಅವರು ಯಾರು, ಈಶಾನ್ಯ ದಿಕ್ಕಿಗೆ ಅವರು. ಆಮೇಲೆ ಶಕ್ರ ಅವರ್ಯಾವುದಕ್ಕೆ, ಪೂರ್ವ ದಿಕ್ಕಿಗೆ. ಆಮೇಲೆ ಇನ್ನೊಬ್ರು ಯಾರು, ಶಕ್ರ, ಇಂದು, ಸೋಮ ಅದ್ಯಾರು, ಉತ್ತರ. ಯಮ ಯಾರಕ್ಕೆ, ದಕ್ಷಿಣ. ಎಲ್ಲ ದಿಕ್ಕನ್ನು ದಿಕ್ಪಾಲಕರು ಕೂಡ ಶರಣ ಹೊಂದಿದ್ದಾರೆ. ಎಲ್ಲರಿಗೂ ದಿಕ್ಕು ಯಾರಾದ್ರೆ ಈಗ ದೇವರೇ ದಿಕ್ಕಾಗುತ್ತೆ, ಪ್ರತಿಯೊಬ್ಬರಿಗೂ ದೇವರೇ ದಿಕ್ಕು. ವರ್ಣದ ಹಿಂದೆ ಬಂತು, ಜಿತ್ವಾದೇಶ ಬಂದು ಹೇಳಿದ್ರಾಗ್ಲೇನೆ ವರ್ಣ ಸೇರ್ಕೊಂಡ. ಈ ಅರ್ಥದಲ್ಲಿ ಸಕಲ ದಿಕ್ಪಾಲಕರನ್ನು ಅಟ್ಯಾಕ್ ಮಾಡೋ ಶಕ್ತಿ ಇದೆ. ಬ್ರಹ್ಮದೇವರು ವರ ಕೊಡೋದ್ರಿಂದ ಸುಮ್ಮನಿರ್ತಾರೆ ಅಷ್ಟೇ, ಅವ್ರಿಗೆಲ್ಲ ಶಕ್ತಿ ಯಾರಿಗೂ ಇಲ್ಲ. ಅವರು ವರ ಕೊಡ್ತಾರಾದ್ರಿಂದ ದೇವರ ಬಂದು ಅವ್ರು ಕೊಲ್ಬೇಕು, ಅವ್ರು ವರ ಕೊಟ್ಬೇಕು ಅಷ್ಟೇ. ಉಳಿದವರೆಲ್ಲ ಈಡಾಗ್ಬಿಡ್ತಾರೆ. ರುದ್ರಾದಿ ದೇವತೆಗಳೊಳಗೆ ಪ್ರವೇಶ ಮಾಡ್ತಾರೆ ದೈತ್ಯರು, ಬ್ರಹ್ಮದೇವರು ಪ್ರವೇಶ ಇಲ್ಲ, ವರ ತಗೋತಾರೆ ಅಷ್ಟೇ. ಅವರು ವರ ಕೊಡ್ತಾರೆ, ಒಂದು ಸಾಯಿರಿ ಅಂತಾನೆ ಕೊಡೋದು, ಅವರು ಕನ್ಫ್ಯೂಸ್ ಆಗಿ ಕೊಡೋದಿಲ್ಲ. ರುದ್ರದೇವರು ಫಸ್ಟ್ ಪಾಸನ್ನು ವರ ಕೊಟ್ಟರು, ಅವನು ಸರಿಯಾಗಿ ಏನೋ ಕೇಳಿದ, ನಿಮ್ಮ ತಲೆ ಮೇಲೆ ಕೈ ಇಡ್ತೀರಿ, ಇದು ಅವ್ರಿಗೆ ಗೊತ್ತಿದ್ದಿಲ್ಲ, ಬಂದು ಬಜೀತಾ ಆಯ್ತು. ಆಮೇಲೆ ಬ್ರಹ್ಮದೇವರ ಪ್ರಸಂಗ ಇಲ್ಲ, ಗೊತ್ತಾಯ್ತಾ.
ಹೇಗೆ ನಾಶ ಆಗ್ತಾರೆ ಅಂತ ತಿಳ್ಕೊಂಡೇ ಅವ್ರು ಕೊಡ್ತಾರೆ ಹೊರತು ಅಜ್ಞಾನದಿಂದಾಗಲಿ ಅನಿವಾರ್ಯವಾಗಲಿ ಕೊಡೋದಿಲ್ಲ. ದೇವರ ಸೇವೆ ಅಂತ ಕೊಡ್ತಾರೆ. ಅವ್ರು ಕೆಲವು ಅಂಡರ್ಸ್ಟುಡ್ ದಿಕ್ಕೇ ಇದಾದ್ಮೇಲೆ ಗತಿ ಏನು? ಇವ್ರು ಮೇನ್ ಇವ್ರನ್ನೇ ಅಟ್ಯಾಕ್ ಮಾಡಿದ್ಮೇಲೆ ಇವರೆಲ್ಲ ಎಲ್ಲಿ ಹೋಗ್ತಾರೆ? ಅವತ್ತರಿಗೆ ಎಷ್ಟೋ ಎಲ್ಲ ಹೋಗ್ಬಿಡ್ತಾರೆ. ರಾಜ ಹೋದಂದ್ರೆ ಏನಾಯ್ತು ಅಲ್ಲಿಗೆ? ಚೆಸ್ ಆಡ್ತೀರಿ ನೀವು, ಚೆಸ್ ಆಡ್ತೀರಿ, ರಾಜ ಅಟ್ಯಾಕ್ ಮಾಡಿ ರಾಜ ತೊಗೊಂಡೋಗ್ಬಿಟ್ಟು ಆಟ ಬರ್ಸೋಣ ಮುಂದುವರ್ಸೋಣ ಅಂದರೆ ರಾಜರು ಹೊಡ್ಕೊಂಡು ಹೋಗ್ತೀನಿ. ಈಗ ಆ ರಾಜ ಶಸ್ತ್ರಲ್ಲಿ ರಾಜನ ರೋಡ್ ಎಷ್ಟು ಗೊತ್ತಾ? ಒಂದೇ ಮೂವ್ ಆಗೋದು ಅವನು, ಒಂದೇ ಬೇರೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಷ್ಟೇ, ಬೇರೆ ಕಡೆ ಇಲ್ಲೇ ಇಲ್ಲ. ಪಾನಿಗೆ ಅವ್ರಿಗೆ ಏನು ವ್ಯತ್ಯಾಸ? ಚೆಸ್ನಲ್ಲಿ ಪಾನ್ ಹಿಂದಕ್ಕೆ ಬರಲ್ಲ, ಗೊತ್ತಾಯ್ತಾ? ಎಲ್ಲೆಲ್ಲ ಹೋಗಲ್ಲ, ಮುಂದಕ್ಕೆ ಹೀಗೆ ಹೋಗ್ಬೇಕಷ್ಟೇ, ಸ್ಟ್ರೇಟಾಗಿ ಹೋಗ್ಬೇಕು. ಕಟ್ ಮಾಡ್ಬೇಕಾದ್ರೆ ಕ್ರಾಸ್ ಆಗಿ ಹೊಡಿತಾರೆ ಅಷ್ಟೇ, ಒಂದೇ ಮನೆ, ಅದು ಜಾಸ್ತಿ ಇಲ್ಲ. ರಾಜ ಆಗಲ್ಲ, ಒಂದು ಮನೆ ಸುತ್ತ ಓಡಾಡ್ತಾರೆ ಅಷ್ಟೇ. ಆದರೂ ಭಾರಿ ಇಂಪಾರ್ಟೆಂಟ್ ಅವನು, ಮಿನಿಸ್ಟರ್ ಅದರಲ್ಲಿ ಅವ್ನು ಭಾರಿ ಜೋರು. ಅವನು ಏನು ಮಾಡ್ತಾನೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ. ಇಲ್ಲಿ ರಾಜ ಇದ್ದಾಗೆ, ಗೊತ್ತಾಯ್ತಾ? ರಾಜನ ಅಟ್ಯಾಕ್ ಮಾಡಿದ ಮೇಲೆ ಅದು ತಮಾಷೆ ಅಂದರೆ ಯಾರೇ ಹೋದರೂ ಆಟ ಮುಗಿಯೋದಿಲ್ಲ. ಯಾರಿಗೆ ಪ್ರಾಬ್ಲಮ್ ಬರುತ್ತೆ? ರಾಜ ಬಂದರೆ ಹೋಯ್ತಾನೆ. ರಾಜ ಹೇಗೆ ಪ್ರಾವಿನೆಂಟು, ರಾಜ ಹತ್ರ ಮುಂದೆ ಏನಂತ ಕೇಳೋದಿಲ್ಲ. ಒಬ್ಬ ಮಿನಿಸ್ಟರ್ ರಿಸೈನ್ ಮಾಡ್ತಾನೆ, ಇನ್ನೊಬ್ಬ ಅವನು ರಿಸೈನ್ ಮಾಡ್ತಾನೆ, ಚೀಫ್ ಮಿನಿಸ್ಟರ್ ರಿಸೈನ್ ಮಾಡ್ತಾರೆ. ಏನಂತಾಗ ಗೌರ್ಮೆಂಟ್ ಹೋಯ್ತು ಅಂತ ಅವ್ರೊಬ್ಬರು ರಿಸೈನ್ ಮಾಡಿ ಎಲ್ಲರೂ ಹೋಗ್ಬಿಡ್ತಾರೆ. ವಾಯುದೇವರು ಚೀಫ್ ದೃಷ್ಟಾಂತ ಅದನ್ನೇ ಕೊಟ್ಟಿರೋದು ಷಟ್ಪ್ರಶ್ನದಲ್ಲಿ. ಒಬ್ಬ ಸಮ್ರಾಟ್ ಹೋದರೆ ಎಲ್ಲರೂ ಹೇಗೆ ಹೋಗ್ಬಿಡ್ತಾರೋ, ವಾಯುದೇವರ ದೇಹ ಬಿಟ್ಟಾಗ ಏನಾಗುತ್ತೆ? ಎಲ್ಲರೂ ಎಲ್ಲ ಹೋಗ್ಬಿಡ್ತಾರೆ. ನಮ್ಮ ದೇಹನೇ ಒಳಗೆ ದೊಡ್ಡ ಪುರ ಇದು, ಪಟ್ಟಣ, ಗೊತ್ತಾಯ್ತಾ? ಚೀಫ್ ಯಾರು ಇದಕ್ಕೆ? ವಾಯುದೇವ. ಅವ್ರ ದೇಹ ಬಿಟ್ಟು ಅಂದ್ರೆ ಏನಾಯ್ತಾರೆ? ಈಗ ಉಳಿದವರೆಲ್ಲ ಎಂಥವ್ರು 24 ಜನ ಇದ್ದಾರಲ್ಲ, ಅವರೆಲ್ಲ ಯಾರು? ಒಂದೊಂದು ಅಂಗ ಹೋಗುತ್ತಷ್ಟೆ. ಕಣ್ಣು ಹೋಗುತ್ತೆ, ಕಿವಿ ಹೋಗುತ್ತೆ, ಆ ರೀತಿಯಾಗಿ. ಪ್ರಾಣ ಹೋದರೆ ಎಲ್ಲ ಹೋಗ್ಬಿಡ್ತಾರೆ. ಪ್ರಾಣ ಅಂದರೆ ಸಮ್ರಾಟ್ ಅಂತ ಕರೆದಿದ್ದ. ಇದು ಎಕ್ಸಾಂಪಲ್ ಅವರೇ ಕೊಟ್ಟರೆ, ಉಪನಿಷತ್ತಿಂದ ದೃಷ್ಟಾಂತ. ಪ್ರಾಕ್ಟಿಕಲ್ ನಡೀತಿರೋದು ಹಾಗೆ. ಇವತ್ತು ಚೀಫ್ ರಿಸೈನ್ ಮಾಡಿದ್ರೆ ನೆಕ್ಸ್ಟ್ ಯಾರು ಅಂತಿಲ್ಲ, ಪೂರ್ತಿ ಹೋಗ್ಬಿಡುತ್ತೆ, ಮತ್ತೆಲ್ಲ ಹೊಸ ಫಾರ್ಮ್ ಆಗುತ್ತೆ. ಇದರ ಸಾಧ್ಯ ಇಲ್ಲ. ತ್ವಮೇವ ನಿತ್ಯೋದಿತ ತ್ವಮೇವ ದೇವೇಶ ಗತಿ ಸುರಾಣಂ ಬ್ರಹ್ಮೇಶ ಶಕ್ರೇಂದ್ರ ಯಮ. ಇದರಿಂದ ಏನಾಯ್ತು? ಉಳಿದ ದೇವತೆಗಳು ಪೂಜೆ ಮಾಡಿ ಸರ್ವೋತ್ತಮರಂತ ಮಾಡಬೇಡಿ, ಯಾಕೆ ಅವರು ಸ್ವತಂತ್ರರಲ್ಲ. ಆದ್ದರಿಂದ ಇವೆಲ್ಲ ಅನುಭವಕ್ಕೆ ಬರುತ್ತೆ, ತಾರತಮ್ಯ ಸ್ಪಷ್ಟವಾಗ್ತಾ ಹೋಗುತ್ತೆ. ತ್ವಮೇವ ನಿತ್ಯೋದಿತ ಪೂರ್ಣ ಶಕ್ತಿ, ತ್ವಮೇವ ನಿತ್ಯೋದಿತ ಪೂರ್ಣ ಚಿದ್ಘನಃ, ತ್ವಮೇವ ನಿತ್ಯೋದಿತ ಪೂರ್ಣ ತತ್ಸುಖ, ತಾದೃಂನ ಕಶ್ಚಿತ್ ಕುತ ಏವ ತೇ ಅಧಿಕಃ. ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಪವರ್ಫುಲ್ ಸ್ತೋತ್ರಗಳು. ತ್ವಮೇವ ನಿನೇನೆ ನಿತ್ಯೋದಿತ ಪೂರ್ಣ ಶಕ್ತಿ, ನಿತ್ಯ ಉದಿತ ಪೂರ್ಣ ಶಕ್ತಿ, ನಿತ್ಯೋದಿತ ಪೂರ್ಣ ಶಕ್ತಿ. ತ್ವಮೇವ ನಿತ್ಯೋದಿತ ಪೂರ್ಣ ಚಿದ್ಘನಃ, ತ್ವಮೇವ ನಿತ್ಯೋದಿತ ಪೂರ್ಣ ತತ್ಸುಖ. ನಿತ್ಯೋದಿತ ಪೂರ್ಣ ಶಕ್ತಿ ಒಂದು, ನಿತ್ಯೋದಿತ ಪೂರ್ಣ ಚಿದ್ಘನಃ ಎರಡು, ನಿತ್ಯೋದಿತ ಪೂರ್ಣ ಸತ್ಸುಖ. ಏನೇ ಸೇರಿದೆ ಇದರಲ್ಲಿ? ಮೊದಲನೇದ ಪೂರ್ಣ ಶಕ್ತಿ, ಪರಿಪೂರ್ಣವಾದ ಶಕ್ತಿ, ಪೂರ್ಣವಾದ ಪೂರ್ಣಮತೆ ಇಂಥ ಶಕ್ತಿ ಇದೆ ಬರೋದು. ಎರಡನೇದೇನು? ಚಿತ್ಘನ. ಚಿತ್ ಅಂದರೆ ಜ್ಞಾನ, ಜ್ಞಾನಘನ, ನಿತ್ಯೋದಿತ, ನಿತ್ಯ ಉದಿತ, ತದೋದಿತೋ ಜ್ಞಾನ ಬರೀಚಿ ಮಾಲಿ. ನಿತ್ಯೋದಿತ, ಸೂರ್ಯನ ಕಿರಣ ನಿತ್ಯೋದಿತ ಅಲ್ಲ, ರಾತ್ರಿಗೆ ಬರೋದಿಲ್ಲ. ನಿತ್ಯೋದಿತವಾದ ಕಿರಣಗಳು. ಸದಾ ಉದಿತ ಅಂದ್ರೆ ನಿತ್ಯೋದಿತ ಅಂದ್ರೆ ಒಂದೇ. ಪೂರ್ಣ ಉದಿತ ಅಂದರೆ ವ್ಯಕ್ತ, ನಿತ್ಯೋದಿತ ನಿತ್ಯ ವ್ಯಕ್ತ. ಪೂರ್ಣ ಚಿದ್ಘನ, ಪರಿಪೂರ್ಣವಾದ ಜ್ಞಾನಘನ. ತ್ವಮೇವ ನಿತ್ಯೋದಿತ ಪೂರ್ಣ ಸತ್ಸುಖ, ನೀನೇ ನಿತ್ಯವಾಗಿ ಅಭಿವ್ಯಕ್ತವಾದಂತಹ ಪರಿಪೂರ್ಣವಾದ ಸತ್ಸುಖ, ಶ್ರೇಷ್ಠವಾದ ಸುಖ. ವಿಷಯ ಸುಖವನ್ನು ಸುಖ ಅಂತ ಕರೆಯೋದಿಲ್ಲ. ವಿಷಯ ಸುಖ ಅಲ್ಲ. ಯಾತಕ್ಕೆ? ನಶ್ವರ, ಅಪೂರ್ಣ. ಹೇಳಿದ್ನಲ್ಲ, ಕ್ಲಾಸ್ ಚಕ್ಕರ್ ಹೊಡೆದ, ಎಕ್ಸಾಮ್ ಚಕ್ಕರ್ ಹೊಡೆದ, ಕ್ರಿಕೆಟ್ ಮ್ಯಾಚ್ ಹೊಡೆದ ಕೂತ್ಕೊಂಡ, ಯಾರೋ ಸೆಂಚುರಿ ಚಪ್ಪಾಳೆ ಹೊಡಿತಾ ಇದ್ದಾರೆ, ಇಲ್ಲಿ ಹೊಡ್ಬೇಕು ಕಪಾಡಿ ಹೊಡಿತಾರೆ, ಅದಕ್ಕೆ ಫೇಲ್ ಆಗ್ತಾ ಇದ್ದಾನೆ. ಮಧ್ಯ ಇದು ಸುಖನ? ಇದು ಅವ್ರಿಗೆ ಅದು ಯೋಚನೆ, ನನ್ನ ಪಾರ್ಟಿ ಗೆದ್ದುಬಿಟ್ಟ, ನಮ್ಮ ಇದು ಗೆದ್ದುಬಿಟ್ಟ. ಅಂಥವ್ರು ಇದ್ದಾರೆ ಇವತ್ತು. ಆ್ಯಕ್ಚುಲಿ ಕ್ರಿಕೆಟ್ ಮ್ಯಾಚ್ ನೋಡಲಿಕ್ಕೆ ದೊಡ್ಡ ಇವರೆಲ್ಲ ಫೈನಲ್ ನಡೀತಲ್ಲ, ಇದಕ್ಕೆಲ್ಲ ಫೈನಲ್ ಸೆಮಿಫೈನಲ್ಸ್ ಅಲ್ಲಿಗೆ ಹೋಗ್ತಾರೆ, ವಿಧಾನಸಲ್ಲಿ ಇರ್ತಾರೆ. ಎಷ್ಟು ಅನ್ಯಾಯ ಅಂತ ಹೇಳಿದ್ರೆ, ಇಲ್ಲಿ ಅದಕ್ಕಿಂತ ಚೆನ್ನಾಗಿ ಕಾಣಿಸುತ್ತೆ. ನೋಡಲೇಬೇಕು ಅಂತಿದ್ರೆ ಇದರಲ್ಲಿ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ. ಅಲ್ಲಿ ಔಟ್ ಆಗಿದ್ದು ಗೊತ್ತೇ ಆಗಲ್ಲ. ಅಲ್ಲಿ ಯಾರೇ ಓಟ ಅವಾಗ ಗೊತ್ತಿಲ್ಲ, ಆಗಲ್ಲ, ತೀರದ್ದು ಅಲ್ಲೇ ತೋರಿಸ್ಬಿಡೋದು ಸ್ಟ್ರೇಟಾಗಿ. ನೋಡಬಾರದು, ನೋಡೋದಾಗ ಇಲ್ಲೇ ನೋಡ್ಬೋದು, ಅಲ್ಲೇ ಯಾಕೆ ನೋಡ್ಬೇಕಿದ್ದೀರಾ? ಅರ್ಥ ಆಯ್ತಾ? ಅಂದರೆ ಎಷ್ಟು ಭೂಚುತ್ತಾರ ಅಂದ್ರೆ ಅದೇನೆ. ಆ ರೀತಿ ದೇವರ ಬಗ್ಗೆ ಇಲ್ಲ. ಗುಡಿಗೆ ಅಲ್ಲೇ ಕಾಶಿಗೆ ಹೋಗಿ ಇಲ್ಲೇ ನೋಡ್ಬಿಟ್ರೆ ಸಾಕು. ಟಿವಿಯಲ್ಲಿ ನೋಡ್ತೀವಲ್ಲ, ಇದು ಸಾಕು, ಕಾಶಿಗೆ ಸಿಗಲ್ಲ, ಬದರಿಯಲ್ಲ. ಅದಕ್ಕೆ ಮಾತ್ರ ಎದುರಿಗೆ ಹೋಗ್ಬೇಕು. ಇದಕ್ಕೆ ಭ್ರಾಂತಿ ಅಂದರೆ ಇದು. ಯಾವುದು ಮುಖ್ಯ, ಯಾವುದು ಅಮುಖ್ಯ ಅಂತ ಜ್ಞಾನ ಇಲ್ಲ, ಸಾರಾಸಾರ ವಿವೇಕ ಇಲ್ಲ, ಯಾವುದು ಪ್ರಯಾರಿಟಿ ಕೊಡಬೇಕು ಗೊತ್ತೇ ಇಲ್ಲ. ಇದು ಮೂರ್ಖತರ. ಅದಕ್ಕೇನಾಗಿದೆ? ಅಲ್ಲಿ ಪ್ರತಿ ಶ್ಲೋಕನು ಗಾಯತ್ರಿ ಅರ್ಥ, ಗೊತ್ತಾಯ್ತಾ? ಪ್ರತಿ ಶ್ಲೋಕವು ಗಾಯತ್ರಿ ಮಂತ್ರಕ್ಕೆ ಯಾತಕ್ಕೆ ಶ್ರೇಷ್ಠ ಹೊತ್ತು ಬಂದರೆ, ಯಾವ್ದು ತೊಗೊಂಡ್ರೂ ಅದು ಇದ್ದೇ ಇರುತ್ತೆ.
ಸ್ತೋತ್ರ ಅಂದರೆ ಧೀಮಹಿ, ಸ್ತೋತ್ರ ಧೀಮಹಿ, ಎಲ್ಲ ಸ್ತೋತ್ರಗಳು ಧೀಮಹಿನೇ. ಗೊತ್ತಾ, ದೇವರ ಪ್ರಚೋದಯ, ಒಳ್ಳೇದು ಮಾಡಲಿ ಎಲ್ಲ ಪ್ರಚೋದಯ ಆತ. ಅದಕ್ಕೆ ಈ ಗಾಯತ್ರಿ ಮಂತ್ರ ಯಾತಕ್ಕೆ ಸರ್ವಶ್ರೇಷ್ಠ ಮಂತ್ರ ಅಂದರೆ ಅಲ್ಲಿರೋ ವಿಷಯ, ಪ್ರತಿಯೊಂದು ವಿಷಯ ಎಕ್ಸ್ಪ್ಯಾನ್ಷನ್ನೇ ಬೇರೆ ಎಲ್ಲ ಕೂಡ ಹೇಳಿಲ್ಲ. ಗಾಯತ್ರಿ ಮಂತ್ರದ ಅರ್ಥನೇ ಏನಾಯಿತು? ಮೂರು ಇದು ವ್ಯಾಹೃತಿಗಳು ಮೂರು, ಗಾಯತ್ರಿ ಮಂತ್ರ ಮೂರು ಪಾದ, ಅದರ ಮೂರು ವೇದಗಳು ಬಂತು. ಗೊತ್ತಾಯ್ತಾ? ವೇದಗಳಿಂದ ಮುಂದೆ ನಾರಾಯಣ ಮಂತ್ರ ಪುರುಷ ಎಲ್ಲ ಪುರುಷ ಸೂಕ್ತ ಬಂತು. ಆಮೇಲೆ ಅದರಿಂದ ಮೂರು ವೇದಗಳು ಹಾಗೆ ಬೆಳೀತಾ ಬೆಳೀತಾ ಹೋಯ್ತು. ಇಲ್ಲಿ ಎಲ್ಲಾಯ್ತು ಈಗ ಗಾಯತ್ರಿ, ಅದಕ್ಕೆ ಹಿಂದೋದ್ರೆ ವ್ಯಾಹೃತಿ, ಅದಕ್ಕೆ ಹಿಂದೋದ್ರೆ ಓಂಕಾರ, ಅದಕ್ಕೆ ಹಿಂದೋದ್ರೆ ಅಕಾರ. ಅಕಾರ ಬೇಸಿಕ್. ಆ ಅಂದ್ಬಿಟ್ರೆ ಎಲ್ಲ ಜಗತ್ತೆಲ್ಲ ಬಂದೋಯ್ತು. ಆ ಅಷ್ಟೇ. ಆ ಆಚಾರ್ಯ ತೋರಿಸಿದ್ದವ್ರು ಹೀಗೆ ಮಾಡಿಕೊಳ್ಳಿ ಅಂತ ತೋರಿಸಿದ್ದಕ್ಕೆ ಇದಾಯ್ತು. ಗಾಯತ್ರಿ ಅರ್ಥ ಈ ರೀತಃ ಋಗ್ಭಾಷೆಲ್ಲ ಹೇಳ್ತಾರೆ, ತಂತ್ರಸಾರದಲ್ಲಿ ಹೇಳ್ತಾರೆ. ಇತಿ ರೀತೆ ದೇವವರೈರುದಾರ ಗುಣಾರ್ಣವೋ ಅಕ್ಷೋಭ್ಯತಮ ಅಮೃತಾಕೃತಿ ನಕಸ್ತ್ಯ. ಹೋಗ್ಲಪ್ಪ ಇನ್ನೊಬ್ರು ಇದ್ದಾನೆ ಅಂತ ಒಬ್ಬ ಡೈರೆಕ್ಟರ್ ಇದ್ದಾನೆ, ಇನ್ನೊಬ್ಬ ಡೈರೆಕ್ಟರ್ ಇದ್ದಾನೆ, ಈಕ್ವಲ್ ಸ್ಯಾಲ್ರಿ ಎಲ್ಲ ಈಕ್ವಲ್ ಆಗಿರುತ್ತೆ. ಗೊತ್ತಾಯ್ತಾ? ಚೀಫ್ ಇನ್ನೊಬ್ಬ ದೇಶಕ್ಕೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇನ್ನೊಂದು ದೇಶಕ್ಕೆ ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಗೊತ್ತಾಯ್ತಾ? ಆದರೆ ದೇವರು ಇನ್ನೊಬ್ಬ ದೇವರು ಅಂತಿಲ್ಲ, ಯಾರೋ ಒಬ್ಬನೇ ಇನ್ನೊಬ್ಬ ದೇವರು ಅಂತ. ಅದೇ ಏಕಮೇವಾದ್ವಿತೀಯಂ ಏಕೋ ನಾರಾಯಣ ಆಸಿ. ಬ್ರಹ್ಮದೇವರು ಅನಂತ ಬ್ರಹ್ಮದೇವರಿದ್ದಾರೆ, ಅನಂತ ವಾಯುದೇವರು ಬರ್ತಾರೆ ಮುಂದೆ. ಅದೇ ರೀತಿಯಲ್ಲಿ ಅನಂತ ರುದ್ರಾಜ, ಅನಂತ ಎಲ್ಲ ಅನಂತ ಅನಂತ ಅನಂತ. ಒಬ್ಬರಿರೋದು ಇಬ್ಬರೇ ಇಬ್ಬರು, ಒಬ್ಬ ಲಕ್ಷ್ಮಿ ಒಬ್ಬ ನಾರಾಯಣ, ಇಬ್ಬರೇ. ನಾರಾಯಣ ಸ್ವತಂತ್ರ, ಇವರು ಅಸ್ವತಂತ್ರ. ಇದು ಬಿಟ್ಬಿಟ್ಟು ಇನ್ಯಾರೂ ಹಾಗಿಲ್ಲ. ಎಷ್ಟು ದೊಡ್ಡವನಾಗ್ತಾನೆ ದೇವರಾಗ. ಬ್ರಹ್ಮದೇವರು ಒಂದೇ ಕಲ್ಪದಲ್ಲಿದ್ದು ಅಷ್ಟು ಪೂಜ್ಯರಾಗ್ತಾರೆ. ಅದು ಅನಂತ ಕಲ್ಪದಲ್ಲಿ ಹೇಗಿದ್ದಾರೆ ದೇವರು ಅಂತ ಕೇಳಿದ್ರೆ ವಿಶ್ವನಾರಾಯಣರು ಹೇಗಿರ್ಬೇಕು. ಇದು ತಾರತಮ್ಯ. ತಾರತಮ್ಯ ಕೇಳಿದಾಗ ಮಹತ್ವ ತಿಳಿಯುತ್ತೆ. ಇತಿ ರೀತಿ ದೇವವರೈರುದಾರ ಗುಣಾರ್ಣವೋ ಅಕ್ಷೋಭ್ಯತಮ ಅಮೃತಾಕೃತಿ. ಆಕೃತಿ ಅಮೃತಾಕೃತಿ, ಅಕ್ಷೋಭ್ಯತಮ ಅಮೃತಾಕೃತಿ. ಅಕ್ಷೋಭ್ಯ ವಿಷ್ಣುಸಹಸ್ರನಾಮದ ಪದ. ಅಕ್ಷೋಭ್ಯತಮ ಅಮೃತಾಕೃತಿ. ಕ್ಷೋಭೆಗೊಳಗಾಗದೇ ಇರೋದು ಅಕ್ಷೋಭ್ಯ. ಕ್ಷೋಭೆ, ಕ್ಷೋಭ್ಯ, ಅಕ್ಷೋಭ್ಯ ಎಂದು ಕ್ಷೋಭೆಗೊಳಗಾಗದವನು. ಚಿಂತಾ ಸಂತಾಪ ಲೇಪೋದ್ಭವ ಋತಿಮಕರಾಶೇಷ ದೋಷಾತಿ ದೂರಂ. ಅಕ್ಷೋಭ್ಯ ಅಂದ್ರೂ ಒಂದೇ, ನಿರ್ದೋಷ ಅಂದ್ರೂ ಒಂದೇ. ಅಕ್ಷೋಭ್ಯತಮ ಋತುಗಳು ನಿರ್ದೋಷರು, ಆದರೆ ಜೀವಕೋಟಿ ಸೇರ್ತಾರೆ. ರಮಾದೇವಿ ನಿರ್ದೋಷರು, ಅಸ್ವತಂತ್ರರು. ಪರಮಾತ್ಮ ಅಕ್ಷೋಭ್ಯತಮ. ಅಕ್ಷೋಭ್ಯ ರುಚಿಗಳು, ಅಕ್ಷೋಭ್ಯತರ ಮಹಾಲಕ್ಷ್ಮಿ, ಅಕ್ಷೋಭ್ಯತಮ ನಾರಾಯಣ. ತಿಳಿತಾ? ಅಲ್ಲೂ ಮತ್ತೆ ಸೂಪರ್ ಇಲ್ಲಿ ಉಪಯೋಗಿಸೋಕೆ ಗೊತ್ತಾಗುತ್ತೆ. ಇನ್ನೊಬ್ಬ ಅಕ್ಷೋಭ್ಯತರ ತಮ ಇಲ್ಲ. ಅಕ್ಷೋಭ್ಯತಮ ಅಮೃತಾಕೃತಿ. ಅಮೃತಾಕೃತಿ ಅಮೃತ ಸ್ವರೂಪ. ಆಕೃತಿ ಅಂದರೆ ದೇಹ, ದೇಹವೂ ಅಮೃತ. ಬ್ರಹ್ಮದೇವರಿದ್ದಾರೆ, ಆದರೆ ಅವರು ದೇಹ ಬಿಟ್ಟು ಮೋಕ್ಷಕ್ಕೆ ಹೋಗ್ಬೇಕು, ಹಾಗೆ ಹೋಗಾಗಿಲ್ಲ. ಭೀಮದೇವ್ ಸೇರಿ ದೇಹ ಬಿಟ್ಟು ಹೋದ್ರು, ಮೂರು ರೂಪಕ್ಕೆ ಸೇರಿ ದೇಹ ಬಿಟ್ಟು ಹೋಗ್ತಾರೆ. ದೇವ್ರು ಹಾಗಲ್ಲ, ದೇವರ ದೇಹವೂ ನಿತ್ಯ, ಸ್ವರೂಪವೂ ನಿತ್ಯ, ಪ್ರತಿಯೊಂದು ನಿತ್ಯ. ಅದಕ್ಕೆ ಅಕ್ಷೋಭ್ಯತಮ ಅಮೃತಾಕೃತಿ ಅಂತ ಕರೀತಾರೆ. ಗೊತ್ತಾಯ್ತಾ? ಎಲ್ಲ ವಿಷಯ ತಿಳಿದ್ರೆ ಆಚಾರ್ಯ ಸ್ವಾರಸ್ಯಗಳು ನೋಡ್ಬೇಕು. ಅಕ್ಷೋಭ್ಯತಮ ಅಮೃತಾಕೃತಿ ಉತ್ಥಾಯ ತಸ್ಮಾತ್ ಪ್ರಯಯೋ ಅನಂತ ಸೋಮಾರ್ಕ ಕಾಂತಿ ದ್ಯುತಿರನ್ವಿತೋಪರೈ. ಉತ್ಥಾಯ ಪರಮಾತ್ಮ ನೀನೇನು ಮಾಡಬೇಕು? ತಸ್ಮಾತ್ ತಕ್ಷಣ ದೇವ ಸ್ತೋತ್ರ ಮಾಡಿದ ತಕ್ಷಣ ಇತಿ ಈ ರೀತಿ ದೇವವರೈಹಿ ಈ ರೀತಿ ದೇವಶ್ರೇಷ್ಠರಗಳಿಂದ ಹೇಳಲ್ಪಡಲು ಉದಾರ ಗುಣಾರ್ಣವ ಶ್ರೇಷ್ಠವಾದ ಗುಣಗಳ ಸಮುದ್ರನಾದಂತಹ ಅಕ್ಷೋಭ್ಯತಮ ಅಮೃತಾಕೃತಿ ಅತ್ಯಂತ ಅಕ್ಷೋಭ್ಯವಾದಂತಹ ಅಮೃತ ಸ್ವರೂಪವಾದ ದೇಹ ಉಳ್ಳಂತಹ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ. ಉತ್ಥಾಯ ಮೇಲಕ್ಕೆದ್ದ, ತಸ್ಮಾತ್ ಪ್ರಯಯೌ ಅಲ್ಲಿಂದ ಹೊರಟ. ಅನಂತ ಸೋಮಾರ್ಕ ಕಾಂತಿ ದ್ಯುತಿ, ಅನಂತ ಸೋಮಾರ್ಕ ಕಾಂತಿ ದ್ಯುತಿ ಅನ್ವಿತ ಅಮರೈ. ಅನಂತ ಸೋಮ, ಅನಂತ ಅರ್ಕ, ಅನಂತ ಚಂದ್ರ, ಅನಂತ ಸೂರ್ಯರ ಕಾಂತಿ ದೇವರದು. ಅನಂತ ಚಂದ್ರರ ಕಾಂತಿ, ಅನಂತ ಸೂರ್ಯರ ಕಾಂತಿ ದೇವರಿಗಿದೆ. ಈ ಸೂರ್ಯಗೆ ಅನಂತ ಅಲ್ಲ, ಅದು ಕೂಡ ಇಂಡಿಪೆಂಡೆಂಟ್ ಅಲ್ಲ. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಅಖಿಲಂ. ಒಳಗೆ ದೇವರಿದ್ದೇ ಪ್ರಕಾಶ ಕೊಡಬೇಕು. ಒಬ್ಬ ಸೂರ್ಯನ ಬೆಳಕೆ ನಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಹೊತ್ತಿನಲ್ಲಿ ಸೂರ್ಯನ ನೋಡುವಾಗ ಹೀಗೆ ನೋಡ್ಬೇಕು, ಡೈರೆಕ್ಟ್ ನೋಡೋಕ್ಕಾಗೋದಿಲ್ಲ. ಅಂಥದ್ದು ಎಷ್ಟಿದೆ ದೇವರದು? ಅನಂತ. ಅನಂತ ಸೂರ್ಯ, ಅನಂತ ಚಂದ್ರರ ಕಾಂತಿಯ ಶ್ರೀಹರಿ. ಅಮರೈಹಿ ಅನ್ವಿತ ಎಲ್ಲ ದೇವತೆಗಳು ಕೂಡ್ಕೊಂಡ್ಬಿಟ್ಟು ತಸ್ಮಾತ್ ಉತ್ಥಾಯ ಆ ಜಾಗ ಬಿಟ್ಟು ಹೊರಟ. ಎಲ್ಲಿ ಪ್ಲಾಸ್ಟರ್ ಮಾಡಕ್ಕೆ ಹೋಗಿದ್ರು ಅವರು? ಅಲ್ಲಿಗೆ ಹೋಗಿದ್ರು, ಸೇತುದ್ವೀಪ ಅಲ್ಲಿಗೆ ಹೋಗಿ ಅಲ್ಲಿ ಬಿಟ್ಟು ಎದ್ದು ಬಿಟ್ಟು ಎಲ್ಲಿಗೆ ಹೊರಟ? ತಮೇರು ಮಾಪ್ಯಾಹ ಚತುರ್ಮುಖಂ ಪ್ರಭು ಯತ್ರ ತ್ವಯೋಕ್ತೋಸ್ಮಿ ತತ್ರ ಸರ್ವಥಾ ಪ್ರಾದುರ್ಭವಿಷ್ಯೇ ಭವತೋ ಹಿ ಭಕ್ತ್ಯಾ ವಶಸ್ಪಿವಾಹಂ ಸ್ವವಶೋಪಿ ಚೇಚ್ಛಯಾ. ಸಹ ಮೇರುಂ ಆಪ್ಯ ಆಹ. ಸಿಂಪಲ್ ಸೆಂಟೆನ್ಸ್. ಸಹ ಮೇರುಂ ಆಪ್ಯ ಆಹ. ಪರಮಾತ್ಮ ಮೇರು ಪರ್ವತಕ್ಕೆ ಆಪ್ಯ ಹೋಗಿ ಹೇಳಿದ. ಯಾರಿಗೆ? ಚತುರ್ಮುಖಂ ಪ್ರತಿ ಆಹ.
ಬ್ರಹ್ಮದೇವರಿಗೆ ಹೇಳಿದ, ಪ್ರಭುರ್ಯತ್ರ ತ್ವಯೋಕ್ತಃ ಅಸ್ಮಿ ತತ್ರ ಸರ್ವತ. ಪರಮಾತ್ಮ ಪ್ರಭು ಸಹ ಪ್ರಭು. ಬ್ರಹ್ಮದೇವರಿಗೆ ಹೇಳಿದ್ದೇನಂತ ಗೊತ್ತಾ? ಬ್ರಹ್ಮದೇವರೇ, ತ್ವಯಾಭುಕ್ತ ಅಸ್ಮಿ ಹಿ ತತ್ರ ಸರ್ವತ. ಎಲ್ಲಿ ಅವತಾರ ಮಾಡಬೇಕು ಅಂತ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ. ಬ್ರಹ್ಮದೇವರನ್ನ ಕೇಳಿ ಎಲ್ಲಿ ಅವತಾರ ಮಾಡ್ಬೇಕು ಹೇಳಿ ನಾನು ಅಂತ ಕೇಳಿದ. ಗೊತ್ತಾಯ್ತಾ ಯಾತಕ್ಕೆ ಈ ಮಾತು ಹೇಳೋದು? ಅಷ್ಟು ಪ್ರೀತಿ ಬ್ರಹ್ಮದೇವರ ಮೇಲೆ. ನೀವು ಹೇಳಿದಲ್ಲಿ ಅವತಾರ ಮಾಡ್ತೇನೆ. ದೇವರು ಸ್ವತಂತ್ರ, ಆದರೆ ಅವ್ರ ಮಾತು ಕೇಳ್ತಾರೆ. ಅದಕ್ಕೆ ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಯಚ್ಛಯ ಪ್ರಾದುರ್ಭವಿಷ್ಯೇ, ಅಲ್ಲೇ ಅವತಾರ ಮಾಡ್ತೇನೆ. ಭವತೋ ಹಿ ಭಕ್ತ್ಯಾ ವಶಸ್ತು ಇವಾಹಂ, ನಾನು ನಿನ್ನ ಭಕ್ತಿ ವಶರಾದಂತೆ ಆಗಿಬಿಟ್ಟಿದ್ದೇನೆ. ಸ್ವವಶೋಪಿ ಯಚ್ಛಯ, ನಾನು ಸ್ವವಶ ಸ್ವತಂತ್ರ, ಆದರೆ ತುಂಬ ಭಕ್ತರಾದ್ದರಿಂದ ನಿಮಗೆ ವಶನಾದಂತೆ ಆಗಿಬಿಟ್ಟಿದ್ದೇನೆ. ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವದ್ವಿಜ ಅಂತ ಹೇಳ್ಬೇಕಾದ್ರೆ ಬರುತ್ತಲ್ಲಿ. ನಾನು ಭಕ್ತ ಪರಾಧೀನ, ಸ್ವತಂತ್ರ, ಅಸ್ವತಂತ್ರ ಇದ್ದಾಗಿರ್ತೇನೆ. ಅಷ್ಟು ಪ್ರೀತಿ ಭಕ್ತರ ಮೇಲೆ ಅಂತ ಹೇಳಿದ್ದಾನೆ ಅಂಬರೀಷನ ಪ್ರಸಂಗ ಇಲ್ಲಿ ಹೇಳ್ತಾರೆ. ನೀವು ಹೇಳಿ ಎಲ್ಲಿ ಅವತಾರ ಮಾಡ್ಬೇಕು ಹೇಳಿ ಅಂತ ಕೇಳಿ. ಸ್ವವಶೋಪಿ ಚೇಚ್ಛಯ ಬ್ರಹ್ಮ ಪ್ರಣಮ್ಯಾಹ ತಮಾತ್ಮ ಕಾರಣಂ ಪ್ರಾದಾಂ ಪುರಾಹಂ ವರುಣಾಯ ಗಾಶುಭಾಃ ಜಹಾರತಾಸ್ತಸ್ಯ ಪಿತಾಮೃತಸ್ರವಾಃ ತಕಶ್ಯಪೋದ್ರಕ್ ಸಹಸಾತಿ ಗರ್ವಿತಃ. ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ. ಈಗ ಅವ್ರಿಗೆ ಗೊತ್ತು ಸರ್ವಜ್ಞಾತಿ ಎಲ್ಲ ಅಂತ ಗೊತ್ತಿದೆ, ಕೇಳಿದ್ದಕ್ಕೋಸ್ಕರ ಹೇಳ್ತಾರಷ್ಟೆ. ಬ್ರಹ್ಮ ಪ್ರಣಮ್ಯ ಆಹ ತಮ್ಮ ಆತ್ಮಕಾರಣಂ, ಬ್ರಹ್ಮ ಪ್ರಣಮ್ಯ ಆಹ ತಮ್ಮ ಆತ್ಮಕಾರಣಂ. ಆತ್ಮಕಾರಣಂ ತನ್ನ ತಂದೆ, ತನಗೆ ಕಾರಣನಾದ ಪರಮಾತ್ಮನನ್ನು ಕುರಿತು ಬ್ರಹ್ಮದೇವರು ಪ್ರಣಮ್ಯ ನಮಸ್ಕಾರ, ಅಷ್ಟಾಗ ನಮಸ್ಕಾರ ಮಾಡಿ ಆಹ ಮಾತಾಡಿದರು. ಪ್ರಾದಾಂ ಪುರಾಹಂ ವರುಣಾಯ ಗಾಶುಭಾಹ. ಇದೆಲ್ಲ ಭಾಗವತದಲ್ಲಿ ಬರೋದಿಲ್ಲ ಈ ಕಥೆ, ಹರಿವಂಶದಲ್ಲಿ ಬರುತ್ತೆ ಹೇಳ್ತಾರೆ. ಹಿಂದೆ ವರ್ಣನ ಮಾಡಿ ಯಾವ್ದು ದೊಡ್ಡ ಒಂದು ಕಾರ್ಯಕ್ರಮ ಇತ್ತು. ವರುಣ ಯಾರೋ ಬರತ್ ಮುಂದೆ ಹೇಳ್ತಾರೆ ಅದನ್ನ. ಈಗ ಕಶ್ಯಪರ ಮಗ, ಅಲ್ಲಿ ಕಶ್ಯಪರ ಮಗ, ಮೂಲದಲ್ಲಿ ಅಲ್ಲಿ ಮಗ, ಪರಮಾತ್ಮನಿಂದ ಹುಟ್ಟಿದವರು. ಮುಂದೆ ದೇವತೆಗಳೆಲ್ಲ ಕಶ್ಯಪರ ಮಗನ ಹುಡ್ತಾರೆ, ಎಷ್ಟೋ ಜನ ದೇವತೆ. ಅದರಲ್ಲಿ ಯಾರು ಸೇರ್ತಾರೆ? ವರ್ಣನ ಸೇರಿದ್ದಾರೆ. ಗಾಹ ಶುಭಾಹ, ಒಳ್ಳೆ ಗೋವುಗಳಿದ್ದು ವರ್ಣದೇವರ ಹತ್ರ. ಏನು ಮಾಡಿದ್ರು? ಮಗನೇನೆ ಕಶ್ಯಪ ಏನು ಮಾಡಿದ್ರಾಗ ಕೇಳಿದರು. ಮನೆ ಕಾರ್ಯಕ್ರಮ ಇದೆ, ಕೊಡೋದು ಮಗಂದೇ. ಗೋವುಗಳು ಕೇಳಿದ್ರು, ಕೊಟ್ಟ ಗೋವುಗಳು. ಗಾ ಶುಭಾಹ, ಸ್ಪೆಷಲ್ ಗೋವುಗಳು ಅವೆಲ್ಲ ಕೂಡ. ನಮ್ಗೆ ಇಷ್ಟೇ ತಳಿಗಳಿದೆ ನೋಡಿದ್ರೆ ಇಲ್ಲಿ. ಇವತ್ತು ಇರೋ ಗೋಗಳಲ್ಲೇನೆ ದೇಶಿ ತಳಿಗಳಲ್ಲಿ ಎಷ್ಟಿವೆ ವೆರೈಟಿಗಳು. ಕೆಲವಕ್ಕಂತೂ ಹೇಳಿದ್ನಲ್ಲ ಅವತ್ತು 7 ಲಕ್ಷ 10 ಲಕ್ಷ 20 ಲಕ್ಷ ಅಷ್ಟು ಬೆಲೆಗಳು. ಕೊಡೋದು ಅರ್ಧ ಲೀಟರ್ ಹಾಲು, ಅಷ್ಟು ಶ್ರೇಷ್ಠ. ಅದಕ್ಕೆ ವೆರೈಟಿ ಇದೆ. ಆದ್ದರಿಂದನೇ ವರ್ಣನಲ್ಲಿ ಸ್ಪೆಷಲ್ ಗೋವುಗಳಿದ್ದು. ಅದು ದೊಡ್ಡ ಕಾರ್ಯಕ್ರಮ ಇದೆ ಕೊಡೋದು. ಮಗನ ಕೇಳಿದ್ರು, ಕೊಟ್ರಿ ಅವರು. ಮೊದಲು ಕೊಟ್ಟಿದ್ದು ಬ್ರಹ್ಮದೇವರು, ವರ್ಣನಿಗೆ ಕೊಟ್ಟಿದ್ದ್ಯಾರೋ ಬ್ರಹ್ಮದೇವರು. ಇಸ್ಕೊಂಡಿದ್ದ್ಯಾರೀಗ? ಕಶ್ಯಪರ ಅಪ್ಪ. ಇವರು ಕೊಟ್ಟರು, ತಂದೆ ಕೇಳ್ತಾರೆ, ಒಂದು ದಿವಸ ಕೊಟ್ಟರು ಪಾಪ. ಜಹಾರತಾಸ್ತಸ್ಯ ಪಿತಾಮೃತಸ್ರವಾಹ ಸಕಶ್ಯಪೋದ್ರಕ್ ಸಹಸಾತಿ ಗರ್ವಿತಃ. ಅದು ಮಗನ್ ತಾನೇ ಜೋರು ಮಾಡಿದ, ಜೋರು ಮಾಡಿ ತೊಗೊಂಡೋದ. ಕೊಡೋ ನಿಂದೆಲ್ಲ ತೊಗೊಂಡೋಗ್ತಿರು ಕೊಡೋದು. ಮಗ ಆಫೀಸರು ಚೀಪ್ ಇಟ್ಟಿರ್ತಾರೆ, ಮಗ ಅಪ್ಪ ತೊಗೊಂಡು ಕಾಶಿ ಯಾತ್ರೆ ಹೊಡಿ ಮಾಡ್ಬೇಕಾಗ ವೆಹಿಕಲ್ ಕೊಟ್ಟಿರ್ತಾರೆ. ನನ್ನ ಮಗನ ವೆಹಿಕಲ್ ಅಂತ ತೊಗೊಂಡೋಗ್ಬಿಟ್ರೆ ಜೋರು ಮಾಡಿ ಮಗ ಸಸ್ಪೆಂಡ್ ಆಗ್ತಾರೆ ಅಷ್ಟೇ. ಆ ರೈಟ್ ಇಲ್ಲ ಅವನಿಗೆ. ಏನು ಮಾಡ್ಬೋದು ಅಪ್ಪ ಅಮ್ಮ? ಏನು ಮಾಡ್ಬೋದು? ಸಣ್ಣ ಇದ್ದಿದ್ದಲ್ಲಿ ರೌಂಡ್ ಹೋಗ್ಬೋದು ಅಷ್ಟೇ. ಆ್ಯಕ್ಚುಲಿ ಅಫಿಷಿಯಲಿ ಅದು ತಪ್ಪೇನೆ. ಯಾವುದಕ್ಕೆ ಉಪಯೋಗಿಸ್ಬೇಕಾತ? ಆಫೀಸ್ ಕೆಲಸಕ್ಕೆ ಮಾತ್ರ, ಬೇರೆದಕ್ಕೆ ಉಪಯೋಗಿಸ್ಬಾರ್ದು. ಇವತ್ತು ಆಫೀಸ್ ಕೆಲಸಕ್ಕೆ ಬಿಟ್ಟು ಬೇರೆದಕ್ಕೆ ಉಪಯೋಗಿಸೋದು ಜಾಸ್ತಿ. ಅಲ್ಲಿ ಅಕಸ್ಮಾತ್ ಆಫೀಸ್ ಕೆಲಸಕ್ಕೆ ಬರುತ್ತೆ ಅಷ್ಟೇ. ಉಳಿದಂತೆ ಇವ್ರ ಮನೆ ಕೆಲಸಕ್ಕೆ ಎಲ್ಲರೂ ಓಪನ್ ಸೀಕ್ರೆಟ್ ಇದ್ದಾಗಿರುತ್ತೆ ಹೆಚ್ಚು ಕಡಿಮೆ. ಆದ್ರೆ ಇದು ಹಾಗಲ್ಲ, ಸ್ಟ್ರಿಕ್ಟಾಗಿ ಕೊಟ್ಟಿದ್ರು. ಯಾರು? ಹಾಗಿದ್ರೆ ಆಫೀಸ್ ಜೀಪು ಪಿತೃವಾಕ್ಯ ಪರಿಪಾಲನೆ ಮಾಡಿಬಿಟ್ಟು ಏನಾಗ್ತಾರೆ? ಪಿತೃವಾಕ್ಯ ಪರಿಪಾಲನೆ ಮಾಡಿದ್ರೆ. ಪಿತೃವಾಕ್ಯ ಪರಿಪಾಲನೆ ಯಾವ್ದ್ರ ತಂದಾಗಿದ್ರೆ ಮಾಡೋದು, ತಂದಲ್ಲ ಅದು. ಮತ್ತೆ ಅವರು ಕೊಟ್ಟಿದ್ದ ಆಫೀಸ್, ಅದು ಆಫೀಸ್ ಬರ್ ಕೊಡಬಾಗ್ರಿ ಅಂತ ಕೇಳಿದ್ರೆ ಪಾಲಿಸ್ಬೇಕಾದನ? ಯಾವ್ದನ್ನು ಪಾಲಿಸ್ಬೋದು? ನಾನು ವೈಯಕ್ತಿಕ ಕೊಡ್ಬೋದು ಅಷ್ಟೇ, ಬೇರೆ ಹಾಗೆಲ್ಲ ಕೊಡಕ್ಕೆ ಬರಲ್ಲ. ವೈಸ್ ಚಾನ್ಸಲರ್ ತನ್ನ ಮಗನಿಗೆ ಅಪಾಯಿಂಟ್ ಮಾಡಕ್ಕೆ ಬರಲ್ಲ ಡೈರೆಕ್ಟಾಗಿ. ಸಮಿತಿಗೆ ಇದೆಲ್ಲ ಆಗಬೇಕು. ಅದಕ್ಕೆ ಇನ್ನೂ ಸ್ಟ್ರಿಕ್ಟ್ ಆಗಿದ್ರೆ, ಭಾರಿ ವೈಸ್ ಚಾನ್ಸಲರ್ ಆದರೆ ತನ್ನ ಮಗನ ಅಪ್ಲೈ ಮಾಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲೂ ಅಷ್ಟು ಕೊಡಿಸೋರು ತಪ್ಪಾಗುತ್ತೆ. ಅಷ್ಟರ ಮಟ್ಟಿಗೆ ಇದಾಗಿರ್ತಾರೋ, ಕೇರ್ಫುಲ್ ಆಗಿರ್ತಾರೆ. ಒಳ್ಳೆಯವರಾದ್ರೆ. ಕೆಟ್ಟವರಾದರೆ ಎಲ್ಲ ತಮ್ಮ ಮಕ್ಕಳನ್ನೇ ಒಳಗೆ ನಡೆಯೋದು ಅಷ್ಟೇ, ಹೊರಗೆ ಅದು ಬೇರೆ ವ್ಯವಸ್ಥೆ ಕೊಟ್ಟಿರ್ತಾರೆ. ಎಲ್ಲರೂ ಎಕ್ಸೆಪ್ಷನ್ ಇರ್ತಾರೆ. ಜಹಾರತಾಸ್ ಅಂದರೆ ತಮಾಷೆ. ನಮ್ಮಲ್ಲಿ ನಡೆಯೋದು ಅಭ್ಯಾಸ ಇವೆಲ್ಲ, ಅಲ್ಲಿ ನಡೀತು. ನಮಗೇನು ವ್ಯತ್ಯಾಸ ಅನಿಸುತ್ತೆ? ಇಲ್ಲಿ ನಡೆಯೋ ಭ್ರಷ್ಟಾಚಾರ ನಡೆದಾಗ ಆಯ್ತಲ್ಲ ಈಗ, ಹೌದು ತಾನೆ? ಅದಕ್ಕೆ ಹೇಳ್ತಾರೆ, ಇದು ನಡೆದಿದ್ದು ಒಂದು ಸಲ ಆಕಸ್ಮಿಕ ನಡೆದಿದ್ದು. ಇಲ್ಲೇನಾಗಿದೆ? ನಿತ್ಯ ಕರ್ಮ, ನಿತ್ಯ ವಿಧಿ ಇದು. ಆದ್ದರಿಂದ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ.
ಮತ್ತೆ ಅದಕ್ಕೆ ಅನುಭವಿಸ್ತಾರೆ, ದೇವರೇ ಬಿಟ್ಟಿಲ್ಲ ಅದಕ್ಕೆ, ಇಷ್ಟು ಮಾಡಿದ್ದಾನೆ ಅಂತ ಹೇಳಿ ಕನ್ಸೆಷನ್ ಕೊಟ್ಟಿಲ್ಲ. ತಪ್ಪು ಮಾಡ್ತಿರೋದು ದೇವತೆಗಳು, ಪರಮಾತ್ಮ ಪನಿಷ್ ಮಾಡ್ತಾನೆ, ಬಿಡೋದಿಲ್ಲ ಅವರು. ಇಲ್ಲಿ ಹಾಗಲ್ಲ, ತಪ್ಪು ಭಾರಿ ಮಾಡ್ತಾರೆ, ಅವ್ರನ್ನ ಪನಿಷ್ ಮಾಡೋದೇ ಇಲ್ಲ ಅವರು. ಅಕಸ್ಮಾತ್ ತಪ್ಪು ಮಾಡದೇ ಇದ್ದವನು ಪನಿಷ್ ಆಗ್ತಾನೆ, ಅದು ಸಮಸ್ಯೆ. ಗೊತ್ತಾಯ್ತು, ಕೋಆಪರೇಟ್ ಮಾಡೋದಿಲ್ಲಲ್ಲ ಅವರು, ಅವನು ಪನಿಷ್ ಮಾಡ್ತಾರೆ. ಇವತ್ತಿನ ಕಾಲ ಇರೋದು ಹಾಗೆ. ಗಾಹ ಶುಭಾಹ ಜಹಾರ ತಾಸ್ತಸ್ಯ ಪಿತಾಮೃತ. ಇವತ್ತು ಜಹಾರ ಗಾಹ ಶುಭಾಹ, ಒಳ್ಳೆಯ ಗೋವುಗಳನ್ನು ಕೊಟ್ಟಿದ್ದೆ, ಅದನ್ನ ಅಪಹರಣ. ಒಳ್ಳೆಯ ಗೋವುಗಳಂತ ಯಾತಕ್ಕೆ ಹೇಳ್ತಾರೆ ಅಂತ ಇವತ್ತು ನಮಗೆ ಗೊತ್ತಾಗುತ್ತೆ. ಹಸುವಿನ ಹಾಲು, ಯಾವ ಹಸು ಶುರುವಾಗಿ, ಯಾವ ಹಸು ದೇಶಿ ಹಸು ಆದ್ರೆ ಸರಿ, ಬೇರೆ ಹಸು ಆದ್ರೆ ಅದು ಹಾಲು ಅಂತ ಕರೆಯೋದೇ ಇಲ್ಲ ಅದನ್ನ. ಅದ್ರಲ್ಲಿ ಅದ್ರ ದೇಹಕ್ಕೆ ಬೇಕಾದ ಅಂಶಗಳಿಗಿಂತ ಬೇಡವಾದ ಅಂಶನೇ ಜಾಸ್ತಿ ಇರೋದು. ಅದಕ್ಕೆ ಒಳ್ಳೆ ಗೋವು ಅಂತ ನಮಗೆ ಅರ್ಥ ಆಗುತ್ತೆ. ಗೋವುಗಳಲ್ಲೂ ತಾರತಮ್ಯ ಇದೆ. ಕಪಿಲಾ ಗೋ ಭಾರಿ ಶ್ರೇಷ್ಠ ಅಂತ ಕರೀತಾರೆ. ಅತಿ ಗರ್ಭಿತಃ ಮಾತ್ರಾ ತ್ವದಿತ್ಯ ಚ ತಥಾ ಸುರಭ್ಯ ಪ್ರಚೋದಿತೇನೈವ ಋತಾಸು ತಾಸು. ಹಾ, ಜಹಾರ ತಾಸ್ತಸ್ಯ ಪಿತ ಹೇಳಿದ್ನಲ್ಲ, ಅವರಪ್ಪ ಆ ಗೋಲ್ಡ್ ಎತ್ಕೊಂಡು ಹೋದ, ನಾನು ಬೇಕಾಗಿದೆ ಹೇಳಿದ್ನಲ್ಲ, ಮಗ ಮನೆಯಲ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಆಫೀಸ್ ಜೀಪ್ ಇತ್ತು, ಅಪ್ಪ ಬಂದು ಹಾಕೊಂಡು ಹೋಗ್ಬಿಟ್ಟೆ, ಅದಕ್ಕೆ ನನ್ನ ಮಗನ್ ತಾನೆ ಅಂತೇಳಿ. ಅಂದ್ರೆ ಕೇಳಿ ತಗೊಂಡು ಹೋಗ್ಬಾರ್ದು, ಕೇಳಿ ಕೂಡ ತಗೊಂಡು ಬರ, ರೈಟೇ ಇಲ್ಲ. ಕೇಳದೆ ಬೇರೆ ತಗೊಂಡೋಗ, ಅವ್ರು ಇನ್ನೂ ತಪ್ಪಾಗಲಿಲ್ಲ, ಜೋರಿದು ನನ್ನ ಮಗ ಹೀಗಿದ್ದಾನೆ ಅಂತ. ಕೆಲವರಿಗೆಲ್ಲ ಅದನ್ನ ದರ್ಪ ತೋರಿಸ್ಬೇಕಾಗಿದೆ. ಕೆಲವು ಆಫೀಸ್ ಜೀಪನ್ನು ನಾವು ಉಪಯೋಗಿಸ್ತೀವಿ ಅಂತ ಹೇಳ್ಕೊಳ್ಳೋದು ಕಾಳ ಮೋಸ, ಅದು ಹೆಮ್ಮೆಯಿಂದ ಹೇಳ್ಕೊತಾರೆ, ಗೊತ್ತಾಯ್ತಾ? ತಪ್ಪದು. ಅದಕ್ಕೆ ಹೇಳ್ತಾರೆ ಆ ಅಮೃತ ಸ್ರಾವಿ ಅಂದ್ರೆ ಅಮೃತ ಸುರಿಸ್ತಕ್ಕಂಥ, ಅಂದ್ರೆ ಅಮೃತದಂತ ಹಾಲು ಅದು. ಅಮೃತದಂತ ಹಾಲು ಅಂದ್ರೆ ಏನು? ಅಮೃತ ಈಕ್ವಿಲೆಂಟ್ ಕ್ವಾಲಿಟಿ ಅದರಲ್ಲಿ. ಹಿಂದೆ ಹಿಂದೆ ನಂದಿನಿಗೆ ಹೇಳಿದ್ರು, ಏನಂತ ಹೇಳಿದ್ರು? ಮುಪ್ಪು ಸಾವು ಯಾವುದು ಬರೋದಿಲ್ಲ ಅಂಥದ್ದು ಅಂತ ಹೇಳಿ, ಜರಾಮೃತಿ ವಿಧ್ವಂಸ ಹೇತೋಹೋ. ಅದನ್ನ ಕುಡಿದ್ರೆ ಮುಪ್ಪು ಬರೋದಿಲ್ಲ, ಕುಡಿದ್ರೆ ಸಾವು ಬರೋದಿಲ್ಲ. ಸಾವು ಅಂದ್ರೆ ಅಕಾಲ ಮೃತ್ಯು ಬರೋದಿಲ್ಲ. ಅಷ್ಟು ಶಕ್ತಿ ಇರತಕ್ಕಂಥ ಗೋವುಗಳು, ಅದಕ್ಕೆ ಅಮೃತ ಸ್ರವಾಹ ಅಂತ ಕರೀತಾರೆ. ಕಾಮಧೇವನ ತಳಿಗಳಿವೆಲ್ಲ, ಕಾಮಧೇವನ ಡೈರೆಕ್ಟ್ ಅಲ್ಲ, ಅದರ ತಳಿಗಳಷ್ಟೇ. ಅದನ್ನ ಮಾಡಿದ್ದಾರೆ. ಸಹ ಕಶ್ಯಪೋ ದ್ರಾಕ್ ಸಹಸಾತಿ ಗರ್ವಿತಃ ದ್ರಾಕ್ ಪ್ರಾಕ್ ಮಾತ್ರಾ ತ್ವದಿತ್ಯ ಚ ತಥಾ ಸುರಭ್ಯ ಪ್ರಚೋದಿತೇನೈವ ಹೃತಾಸು ತಾಸು ಶ್ರುತ್ವಾ ಜಲೇಶಾತ್ ಸಪಯಾತು ಶಪ್ತಃ ಕ್ಷೇತ್ರೇಷು ಗೋಜೀವನಕೋ ಭವೇತಿ. ಮಾತ್ರಾ ತು ಅದಿತ್ಯ ಚ ತಥಾ ಸುರಭ್ಯ ಪ್ರಚೋದಿತೇನೈವ ಹೃತಾಸು ತಾಸು. ಈಗ ಒಯ್ದಿದ್ದು ಕಶ್ಯಪರು, ತಗೊಂಡ್ ಬಾ ಅಂತ ಹೇಳಿದವರು ಯಾರು? ಅದಿತಿ ಮತ್ತು ಸುರಭಿ ಅಂತ ಇಬ್ಬರು ಹೆಂಡಂದ್ರು. ಅವ್ರು ಹೇಳಿದರು, ಮಗನ ಹತ್ರ ಇದೆಲ್ಲ ತಗೊಂಡ್ ಬನ್ನಿ ಅಂತ ಕಳಿಸಿದ್ರು. ಅಲ್ಲಿ ಅಂಬೆ ಏನ್ ಮಾಡಿದ್ಲಲ್ಲ, ಗಂಡನ ಕಳಿಸಿ, ಅದೇ ಸಿಮಿಲರ್ ಕೇಸ್ ಇದು. ಅಂಬೆ ಯಾರನ್ನ ಕಳಿಸಿದ್ಲು? ಗಂಡನ ಕಳಿಸಿದ್ಲು. ಯಾರಾತ? ಯಾರ ಹೆಸರು? ಜುನಾಮಕ ವಸುವನ್ನ ಕಳಿಸಿದ್ರು. ಅದ್ ಮುಂದೆ ಶಾಪ ಬಂತು ಗೊತ್ತಿದೆ. ಸಿಮಿಲರ್ ಕೇಸ್ ಇಲ್ವಾ ಅಂತಂದಿಗೆ ನಡೀತಿದ್ರು. ಗಂಡಂದ್ರ ಮಾತು ಕೇಳ್ಕೊಂಡು ಏನ್ ಮಾಡಿದ್ರು ಅವರು? ಕಶ್ಯಪರು ತಗೊಂಡು ಹೋಗ್ಬಿಡು, ಜ್ವರ ಬಂತು. ಅದಕ್ಕೆ ಯಾರು ಇಬ್ಬರು ಹೇಳಿದವರು, ಇಬ್ಬರು ಹೆಂಡಂದ್ರೆ ತುಂಬಾ ಜನ ಇದ್ದಾರೆ ಅವರಿಗೆ. ಇಬ್ರು ಹೇಳಿ, ಒಬ್ಬ ಅದಿತಿ, ಇನ್ನೊಬ್ಳು ಸುರಭಿ. ಅವರಿಬ್ಬರು ಕೂಡ ಹೇಳಿದ್ದು ಪ್ರಚೋದಿತೇನೈವ ಹೃತಾಸು ತಾಸು, ಅಪಹರಣ ಮಾಡೇ ಬಿಟ್ಟ. ಶ್ರುತ್ವಾ ಜಲೇಶಾತ್ ಸಮಯಾತು ಶಪ್ತಃ. ಆ ವರ್ಣ ಏನ್ ಮಾಡ್ದ? ಈ ತಂದೆ ಮೇಲೆ ಜೋರು ಮಾಡೋದು ಕಷ್ಟ. ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿಬಿಟ್ಟ, ಏನಂತ? ನಮ್ಮಪ್ಪನ ಓದ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ಕರೆಕ್ಟ್, ಅದು ಅಫಿಷಿಯಲಿ ಕರೆಕ್ಟ್ ಪ್ರೊಸೀಜರ್. ತನಗೆ ಶಕ್ತಿ ಇದ್ರೆ ಏನ್ ಮಾಡಬೇಕು? ಬಾಬಾ ಶಕ್ತಿ ಇಲ್ಲ, ಅಪ್ಪನ ಮೇಲೆ ಜೋರು ಮಾಡೋ ಶಕ್ತಿ ಇಲ್ಲ, ಆದ್ರಿಂದ ಕಂಪ್ಲೇಂಟ್ ಕೊಟ್ಟು ಕುತ್ಕೊಂಡ್ಬಿಟ್ಟು ಆರಾಮಾಗಿ. ಏನಾಯ್ತಾಗ? ಪರಮದೇವರು ಅಷ್ಟು ಶಾಪ ಕೊಟ್ಟು. ಅಂದ್ರೆ ವರ್ಣನ ಫಸ್ಟ್ ಕ್ಲಾಸ್ ಬಿಹೇವ್ ಮಾಡಿದಾನ. ಐ ಆಮ್ ಹೆಲ್ಪ್ಲೆಸ್. ಆ ಕಂಪ್ಲೇಂಟ್ ಕೊಟ್ಬಿಟ್ರೆ ಅಪರಾಧಿ ಆಗಲ್ಲ ಈಗ, ಅರ್ಥ ಆಯ್ತಾ? ಕಂಪ್ಲೇಂಟ್ ಕೊಟ್ಟರೆ ಅಪರಾಧಿ ಆಗೋದಿಲ್ಲ. ಇಲ್ಲದವ್ರು ಏನಾಗ್ತಿತ್ತು, ಯಾಕೆ ರಿಪೋರ್ಟ್ ಮಾಡಲಿಲ್ಲ ಹೇಳ್ತಾರಾಗ. ನಿಮ್ಮ ಅಪ್ಪ ತಗೊಂಡೋಗಿದ್ದ ಅವತ್ತೇ ಯಾಕೆ ಹೇಳಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ಮಾಡ್ಕೊಂಡ್ಬಿಟ್ರೆ ಸರಿಗೋಯ್ತು. ಮೃತ್ಯ ಶುತ್ವಾ ಜಲೇ ಸಾತ್ ಸತತ ಮಯಾತು ಶಪ್ತಃ. ನಾನು ತಕ್ಷಣ ಶಾಪ ಕೊಟ್ಟೆ ಅವನಿಗೆ. ಯಾರಿಗೆ? ಕಶ್ಯಪರಿಗೆ ಶಾಪ ಕೊಟ್ಟೆ. ಏನಂತ? ಕ್ಷತ್ರೇಶು ಗೋಜೀವನಕೋ ಭವೇತಿ. ಮೊದಲು ಭೂಮಿಯಲ್ಲಿ ಹುಟ್ಟಬೇಕು, ಎರಡನೇದಾಗಿ ಕ್ಷತ್ರಿಯನಾಗಬೇಕು, ಆದರೆ ರಾಜ್ಯ ಆಳದೆ ಗೋಪಾಲಕರಾಗಬೇಕು. ಇಷ್ಟು ಶಾಪ ಕೊಟ್ಟೆ. ಗೋವಿನ ಅಪಹರಣ ಮಾಡಿದ್ದಕ್ಕೆ ಏನು ಶಿಕ್ಷೆ ಬಂತೀಗ? ರಾಜನಾಗಿ ಹುಟ್ಟಿದ್ರು ಕೂಡ ಏನು ಮಿಸ್ ಆಯ್ತು? ವೈಶ್ಯ ವೃತ್ತಿ ಮಾಡ್ಬೇಕಾಯ್ತು. ಗೋಪಾಲನೆ ಮಾಡೋದು ಯಾರ ಕೆಲಸ? ವೈಶ್ಯರ ಕೆಲಸ. ಆ ರೀತಿ ಮಾಡ್ಬೇಕಾಯ್ತು. ವೈಶ್ಯರಾಗೆ ಹುಟ್ಟಿಸ್ಬಿಟ್ಟಿದ್ರೆ ಶಾಪ ಆಗ್ತಿದ್ದಿಲ್ಲ. ಅದು ಗೊತ್ತಾಯ್ತಾ? ಸ್ವಧರ್ಮ ಆಗಿಬಿಡ್ತಾ ಇತ್ತು. ಗೊತ್ತು, ಆಪರ್ಚುನಿಟಿ ಮಿಸ್ ಆಗಬೇಕು. ಮಿಸ್ ಆದ ಫೀಲ್ ಆಗುತ್ತೆ. ನೀನು ಫೀಲ್ ಮಾಡ್ಕೋಬೇಕದ. ರಾಜ್ಯ ಆಳೋ ಯೋಗ ಹೋಗ್ಬಿಟ್ಟು ಏನು ಬಂತೀಗ? ದನ ಕಾಯೋ ಕೆಲಸ ಬಂದಾಗ, ದನ ಕಾಯೋ ಕೆಲಸ ಅಂದ್ರೆ ಏನರ್ಥ? ಗೋಪಾಲ ಅಂದ್ರೆ ಸ್ವಲ್ಪ ಡೀಸೆಂಟಾಗಿ ಕಾಣುತ್ತೆ. ದನ ಕಾಯೋದು ಅಂದ್ರೆ ಬೈದಾಗ ಆಗತ್ತೆ, ನೀರಾಗ. ಆ ದೃಷ್ಟಿಯಿಂದ ನೀನು ದನ ಕಾಯೋ ಕೆಲಸ ಮಾಡು. ಆತ್ಮೆ ಯಾರಾಗಿ ಹುಟ್ಟಿದ್ದೀಗ? ಯಾರು?
ವಸುದೇವ ಇದ್ದೇನೆ. ವಸುದೇವ ರಾಜ್ಯಭಾರ ಮಾಡಲಿಲ್ಲ. ಮತ್ತೆ ಈ ಶಾಪ ಇದೆ ಅಂತ ಮಾಡದೇ ಇರೋದಕ್ಕೆ ಏನಿದೆ, ಶಾಪ ಇದೆ ಬ್ರಹ್ಮದೇವ್. ನೋಡ್ರಿ, ಗೋವಿನ ಅಪಹರಣ ಮಾಡಿದ್ದಕ್ಕೆ ಏನೇನು ಆಗ್ತಾ ಇದೆ ನೋಡ್ಬೇಕೀಗ. ಇಲ್ಲಿ ಇವರಿಗೆ ಭೀಷ್ಮರಿಗೆ ಹಾಗಾಯಿತು. ಇದಲ್ಲಿ ನೋಡ್ತಾ ಹೋದರೆ ಎಂದೂ ಕೂಡ ಗೋವನ್ನ ಪೂಜಿಸಬೇಕು, ರಕ್ಷಿಸಬೇಕೇ ಹೊರತು ಅದನ್ನ ಅಪಹರಣ ಇತ್ಯಾದಿ ಮಾಡಬಾರದು, ನೋಯಿಸಲೇಬಾರದು. ಕೊಂದು ಕೇಸುಗಳಲ್ಲ ಇವು, ಬರೀ ಟೆಂಪರರಿ ಎಡ್ಕೊಂಡೋಗಿ ಕೇಸುಗಳು ಅಷ್ಟೇ. ಇನ್ನು ಕೊಲ್ತಾರಲ್ಲ ಅವ್ರ ಗತಿ ಏನಾಗಬೇಕು, ಕೊಲ್ಲೋಗಿ ಕೊಡ್ತಾರಲ್ಲ ಅವ್ರ ಗತಿ ಏನಾಗಬೇಕು. ತುಂಬ ಜನ ತಾವು ಕೊಲ್ಲೋದಿಲ್ಲ, ಅವ್ರಿಗೆ ಕೊಟ್ಬಿಡ್ತಾರೆ. ವಯಸ್ಸಾಯ್ತು ಇದಾಯ್ತು ಅಂತ ಹಳ್ಳಿಗಳಲ್ಲಿ ಸಾಮಾನ್ಯ ಅದು ತೀರ. ಇನ್ನು ವಯಸ್ಸಾಯ್ತು ತೊಗೊಂಡೋಗಿ ಕೊಟ್ಬಿಡ್ತಾರೆ. ಇಷ್ಟು ದಿವಸ ಯಾರು ಹಾಲು ಕುಡಿದಿರ್ತಾರೋ ಅದನ್ನು ಕೊಲ್ಲೋದು ಹ್ಯಾ ಮನಸ್ಸು ಬರುತ್ತೆ ಯೋಚನೆ ಮಾಡಿ. ಒಂದ್ಸತಿ ಇದು ಮಾಡಿದ್ರೆ ಅದೇನು ತುಂಬ ದಿವಸ ಇರೋದಿಲ್ಲ, ಆಮೇಲೆ ಬೇಗ ಹೋಗ್ಬಿಡುತ್ತೆ ಅವೆಲ್ಲ ಕೂಡ. ಆಮೇಲೆ ವೇಸ್ಟ್ ಆಗಲ್ಲ, ಅದು ಚೆನ್ನಾಗಿ ಆಮೇಲೆ ಉಪಯೋಗಿಸ್ಬೋದು, ತಪ್ಪಲ್ಲ. ಮೊದಲು ಕೊಂದು ಉಪಯೋಗಿಸಿದ್ರೆ ಪಾಪ ಅದು. ಆಮೇಲೆ ಅದೇ ಇದು ಮಾಡ್ತಾರಲ್ಲ, ಮೇಲೆ ಹೊಡಿತಾರಲ್ಲ, ಇದ್ರ ಚರ್ಮತೆ ಉಪಯೋಗಿಸೋ ಸಾಮಾನ್ಯವಾಗಿ. ಬಾಡಿ ಸೊಳ್ಳೆ ಸೌಂಡ್ ಬರುತ್ತೆ ಅದರಿಂದ, ಅದು ತಪ್ಪಲ್ಲ. ಗೋವಿನ ಕೊಂದು ಮಾಡಿದ್ರೆ ಏನಾಗ್ತಾ ಇತ್ತು, ಕೊಂದ ಮೇಲಿನ ವಿಚಾರ ಬೇರೆ, ಕೊಲ್ಲೋದು. ಇವು ತಂದೆ ಸಂಸ್ಕಾರ ಮಾಡ್ತಾರೆ, ಅದು ಕೊಲೆ ಅಲ್ಲ. ಯಾತಕ್ಕೆ? ಅವನು ಡೆಡ್ ಸಂಸ್ಕಾರ ಮಾಡ್ತಾನೆ. ಬದುಕಿದ್ದ ಮಾಡಿದ್ರೆ ಎಂಥ ಮಹಾಪಾಪ ಆಗ್ತದೆ, ಅಕ್ಷಮ್ಯ ಅಪರಾಧ ಆಗ್ತದೆ. ಇದು ಅರ್ಥ ಮಾಡ್ಕೊಂಡ್ರೆ ಗೋವುಗಳನ್ನ ಅದು ಮುಂದೆ ಈಗ ಪ್ರಾಬ್ಲಮ್ ಹೇಳಿ, ಈಗಿನ ವಿಷಯ ಹೇಳಿ. ಈಗೇನಾಯ್ತದ, ಆಗ್ಲಿಲ್ಲ, ಪನಿಷ್ಮೆಂಟ್ ಆಗ್ಲಿಲ್ಲ. ಹೇಗದು ಅಂತ ಭೂಲೋಕದಲ್ಲಿ ಹುಟ್ಟೋದೇ ಮೊದಲೇ ಪನಿಷ್ಮೆಂಟ್. ಎರಡನೇ ಪನಿಷ್ಮೆಂಟ್ ಏನು, ಕ್ಷತ್ರಿಯ ಹುಟ್ಟು ಗೋಪಾಲನದ ಬದುಕೋದು. ಮೈನಸ್ ಪಾಯಿಂಟ್ಗಳು ಅವೆಲ್ಲ, ಆ ವ್ಯಥೆ ಇದ್ದೇ ಇರುತ್ತೆ. ಆ ನೋವಿಗೋಸ್ಕರ ಆ ವ್ಯಥೆ. ಕೊಂದುಗಿಂದು ಮಾಡಿಲ್ಲಲ್ಲ, ಒಳ್ಳೆ ದೃಷ್ಟಿ ಇತ್ತು. ಆದ್ರಿಂದ ಅದು ಬೇರೆ, ಈ ಲೆಕ್ಕ ಬೇರೆ, ಆ ಲೆಕ್ಕ ಬೇರೆ. ಯಾರಿಗೆ ಮಗ ಹೆಂಗಾಗ್ತಾರೆ? ಕಶ್ಯಪರು ಮರೀಚಿಗಳು ಅವ್ರ ಮೊಮ್ಮಗ ಅವ್ರ ಮಗ ಈಗ ನೋಡೋದಿಲ್ಲ ಅವರು, ಗೊತ್ತಾಯ್ತಾ? ಅದೇ ನಿಜವಾಗ್ಲೂ ಹಾಗಿರ್ಬೇಕು. ಸಂಬಂಧವನ್ನು ನೋಡಬಾರ್ದು. ಧರ್ಮ ಪ್ರಶ್ನೆ ಬಂದಾಗ, ಕಾನೂನು ಬಂದಾಗ ಏನ್ ನೋಡ್ಬೇಕು, ಕಾನೂನು ನೋಡ್ಬೇಕೆ ಹೊರತು ಸಂಬಂಧ ನೋಡಬಾರ್ದು. ಅರ್ಜುನ ಸಂಬಂಧ ನೋಡಕ್ಕೆ ಹೋಗಿ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ, ಅದು ಸಂಬಂಧ ನೋಡಬೇಡ ಅಂತಾರೆ ಕೃಷ್ಣ, ಯುದ್ಧಕ್ಕೆ ನಿಲ್ಲಿಸಿ. ಅದರಿಂದ ಬ್ರಹ್ಮದೇವರಿಗೆ ಹೇಳೋ ಪ್ರಸಂಗನೇ ಬರಲಿಲ್ಲ, ಮಾಡಿಲ್ಲ. ಶೂರಾತ್ ಸಜಾತೋ ಬಹುಗೋಧನಾಢ್ಯೋ ಭೂಮೌ ಯಮಾಹು ವಸುದೇವ ಇತ್ಯಪಿ. ಆತ ಭೂಮಿಯಲ್ಲಿ ಹುಟ್ಟಿದ. ಯಾರ ಮಗನಾಗಿ ಹುಟ್ಟಿದ? ಶೂರರಾಜನ ಮಗನಾಗಿ ಹುಟ್ಟಿದ. ಜಾತಃ ಬಹುಗೋಧನಾಢ್ಯ, ಬೇಕಾಷ್ಟು ಗೋವುಗಳು. ಇವತ್ತು ಗೋವುಗಳನ್ನು ಒಂದೆರಡು ಸಾಕಿದ್ರೆ ಭಾರಿ ಗ್ರೇಟ್ ಇದ್ದಾಗೆ. ಅವ್ರು ಲಕ್ಷಗಟ್ಟಲೆ ಗೋವುಗಳನ್ನ ಸಾಕ್ತಾರೆ, ಲಕ್ಷಗಟ್ಟಲೆ ಗೋವುಗಳು. ಎಲ್ಲಿ ನೋಡಿದ್ರು ಗೋವುಗಳಿದ್ದ ಕಾಲ ಆಗ, ಎಲ್ಲಿ ಹೋದ್ರು ಕೂಡ ಗೋವುಗಳಿದ್ದಾಗ. ಆ ಉತ್ತರ ಭಾರತಕ್ಕೆ ಹೋದ್ರೆ ಇವತ್ತು ಗೋವುಗಳನ್ನು ಗೌರವದಿಂದ ನೋಡ್ತಾರೆ. ನಮ್ಮಲ್ಲಿ ಕಡಿಮೆ ಅದು. ನೀವು ರೋಡ್ ಫಸ್ಟ್ ಕ್ಲಾಸ್ ರೋಡ್ ಇರುತ್ತೆ, ಗೊತ್ತಾಯ್ತಾ? ಫಾಸ್ಟಾಗಿ ಹೊಲಕ್ಕೆ ಬರಲ್ಲ ವೆಹಿಕಲ್ಲು, ಊದು ಬರ್ಕೊಬಿಟ್ಟಿರ್ತಾವೆ, ಸ್ಲೋಲಿ ಬರುತ್ತೆ, ಭಾಳ ಸ್ಲೋ ಆಗಿ ಹೋಗುತ್ತೆ. ನೋಡಿದ್ರೆ ನಿಮಗೆ ಅಷ್ಟು ಕ್ಲಿಯರ್ ರೋಡು, ವೈಡ್ ರೋಡು, ನ್ಯಾಷನಲ್ ಹೈವೇ, ಆರಾಮಾಗಿ ಓಡಾಡ್ತಿರುತ್ತೆ ಗೋವುಗಳು. ಇವರು ಫುಲ್ ಕಂಟ್ರೋಲ್ ಇದರಲ್ಲೇ ಹೋಗ್ತಾರೆ, ನಡೀತಾ? ಇಲ್ಲಿ ಆದ್ರೆ ದಿವಸಕ್ಕೆ ಗೋವಿನ ಹೊಡೆದು ಬರ್ತಾ ಇರ್ತಾರೆ, ಹಾಗೆಲ್ಲ ಮಾಡಲ್ಲ ಅಲ್ಲಿ. ಇತ್ಯಪಿ ತಸ್ಯೈವ ಭಾರ್ಯಾ ತ್ವದಿತಿಶ್ಚ ದೇವಕಿ ಬಭೂವ ಚಾನ್ಯಾ ಸುರಭಿಶ್ಚ ರೋಹಿಣಿ. ವಸುದೇವ ಆತನ ಅದಿತಿ ಪ್ರೇರೇಪಣೆ ಮಾಡಿದ್ಲಲ್ಲ ಹೆಂಡತಿ, ಆಕೆ ಏನಾಗಿ ಹುಟ್ಟಿದ್ಲು? ದೇವಕಿಯಾಗಿ ಹುಟ್ಟಿದ್ಲು. ಸೊ ಗಂಡ ಹೆಂಡರ ಪಾಪ ಶೇರ್ ಮಾಡಬೇಕಾಗತ್ತೆ. ಧರ್ಮಪತ್ನಿ ಅಂತ ಹೇಳಿದ್ರಿಂದ ಧರ್ಮನೂ ಶೇರ್ ಮಾಡಬೇಕು, ತಪ್ಪು ಮಾಡಿದರೆ ಪಾಪನೂ ಶೇರ್ ಮಾಡಬೇಕು. ಧರ್ಮಪತ್ನಿ ದೇವಕಿ, ಆಕೆಯಿಂದನೇ ನಡೀತಾದ್ರಿಂದ. ಗಂಡ ತನಿಷ್ಠಾನೇ ಪಾಪ ಮಾಡಿದ್ರೆ ಹೆಂಡತಿಗಿಲ್ಲ. ಆದ್ರೆ ಹೆಂಡತಿಯ ರೋಲ್ ಇದ್ದಾಗ ಆಕೆಯನ್ನು ಅನುಭವಿಸ್ಬೇಕು. ಅವ್ರು ಹೇಳಿಕೊಟ್ರಲ್ಲ ತೊಗೊಂಡ್ ಬಾ ಅಂತೇಳಿ, ಅದು ಕೊಟ್ಬೇಕಾಯ್ತು. ವಿಯೋಗ ಆಗಲಿಲ್ಲ, ಬಟ್ ಅಲ್ಲಿ ಏನಾಯ್ತು, ಅಧಿಕಾರ ಹೋಯ್ತು. ದೇವಕಿ ಬಭೂವ ಚಾನ್ಯ, ಅಲ್ಲೇನಾಗಿತ್ತು ಗೊತ್ತಾ? ಇಲ್ಲಿ ಟೆಂಪರರಿ ತಂದಿತ್ತು ಅಷ್ಟೇ, ಅಲ್ಲಿ ಶಾಶ್ವತ ಅಪಹರಣ ಮಾಡಕ್ಕೆ ಹೊಟ್ಟಿತ್ತು. ಅದಕ್ಕೆ ದೊಡ್ಡ ಅಪರಾಧ ಆಯ್ತು. ಬಭೂವ ಚಾನ್ಯ ಸುರಭಿಶ್ಚ ರೋಹಿಣಿ. ಈ ಸುರಭಿ ಅಂತ ಇನ್ನೊಬ್ಬ ಹೆಂಡತಿ ಇಲ್ಲಲ್ಲ, ಆಕೆ ಏನಾಗಿ ಹುಟ್ಟಿದ್ಲು? ರೋಹಿಣಿಯಾಗಿ ಹುಟ್ಟಿದ್ಲು. ಇಬ್ಬರು ಕೂಡ ಏನಾದ್ರೆ ಈಗ ಇಬ್ಬರು ಕೂಡ ಭೂಲೋಕದಲ್ಲಿ ಗಂಡ ಇಬ್ಬರು ಹೆಂಡಂದ್ರೆ ಇಬ್ಬರು ಹುಟ್ಟಿದ್ರು. ಮೊದಲನೇ ಪನಿಷ್ಮೆಂಟ್ ಏನಾಗುತ್ತೆ, ಇದು ಭೂಲೋಕ ದೇವತೆಗಳು ಭೂಲೋಕದಲ್ಲಿ ಹುಟ್ಟೋದನ್ನು ಜೈಲಿಗೆ ಹಾಕ್ತಾ ಲೆಕ್ಕ. ಇಲ್ಲಿ ಒಳಗೆ ಹಾಕ್ತೀನಿ ಅಂತಾರಲ್ಲ, ಭೂಲೋಕ ಹುಟ್ಟಕ್ಕೆ ಇಷ್ಟಪಡೋದಿಲ್ಲ ಅವ್ರು. ಇಲ್ಲಿ ವಾತಾವರಣ ಫಾರಿನ್ಗೆ ಹೋದವರೇ ಇಂಡಿಯಾಕ್ಕೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ, ಇನ್ನು ಅಲ್ಲಿಂದ ಇಲ್ಲಿಗೆ ಯಾಕೆ ಇಷ್ಟಪಡ್ತಾರೆ ಬರ್ಲಿಕ್ಕೆ ಅವರು? ಯಾಕೆ ಒಂದ್ಸಲ ಅಲ್ಲೇ ಇರ್ಬೇಕಂತಾನೆ ಹೋಗೋದು. ಕರಾರ ಅದು. ಒಂದು ಎಷ್ಟೊತ್ತ ಮಕ್ಕಳು ಬರಲ್ಲ ಅಂದ್ಬಿಡ್ತಾರಂತೆ. ಅವ್ರು ಇಂಡಿಯಾ ನೋಡ್ಕೊಂಡು ನೋಡಿರೋದಿಲ್ಲ. ವಿ ಆರ್ ಹ್ಯಾಪಿ ಇಯರ್ ಬರಲ್ಲ ಅಂದ್ಬಿಡ್ತಾರೆ. ಎಷ್ಟು ಹೇಳ್ತಾರೆ ಮಾತಾಡ, ನಾವೇ ಬಂದು ಹೇಳ್ತೀವಿ, ಇವರು ಅಲ್ಲೇ ಉಳ್ಕೊಂಡ್ಬಿಡ್ತಾರಲ್ಲ. ಅವರು ತತ್ವಂ ಭವಸ್ವ ಶುಜ ದೇವಕೀ ಸುತಃ ತಯೈವ ತಥೈವ ಯೋ ದ್ರೋಣ ನಾಮಾ ವಸುಸ್ತಃ ಸ್ವಭಾರ್ಯಯ ಪರ ಧರಯಾ ತ್ವತ್ಪಿತೃತ್ವಂ ಪ್ರಾಪ್ತುಂ ತಪಸ್ತೇಪ ಉದಾರ ಮಾನಸಃ. ತಾ ತ್ವಂ
ತತ್ವಂ ಕೂಡಿಸ್ಬೇಕು ಅದನ್ನ. ತತ್ವಂ ಕೂಡಿಸಿ ಬರಬೇಕು. ತತ್ವಂ ಭವಸ್ವ ಶುಚ ದೇವಕಿ ಸುತಃ. ಅದರಿಂದ ಇದಿಷ್ಟು ಕಥೆ ಹೇಳಿಬಿಟ್ಟು ಬ್ರಹ್ಮದೇವರು ಏನು ಮಾಡ್ತಾರೆ ಈಗ, ಇದಿಷ್ಟು ಬ್ಯಾಕ್ಗ್ರೌಂಡ್ ಹೇಳಿಬಿಟ್ಟು ದೇವಕಿ ವಸುದೇವರು ಇದ್ದಾರಲ್ಲ ಅಂತಹ ವಸುದೇವನ ಮಗನಾಗಿ ಅವತಾರ ಮಾಡಬೇಕು, ದೇವಕಿ ಮಗನಾಗಿ ಅವತಾರ ಮಾಡಬೇಕು. ತಥೈವ ಯೋ ಯೋ ದ್ರೋಣ ನಾಮ ವಸುಸ್ತಃ. ಇದೊಂದು ಘಟ್ಟ ಇದೆ. ಇಲ್ಲಿ ನನ್ನ ಪ್ರಶ್ನೆ ಬರುತ್ತಾಗ, ಸೊ ಗೋ ಅಪಹರಣ ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟರು ಅದೇನೋ ಸರಿನೇ, ಒಳ್ಳೆ ವರ ಆಯ್ತಲ್ಲ ಇದು ಒಂದು. ಕೃಷ್ಣ ಅವತಾರ ಮಾಡ್ತಾನಲ್ಲ ಅಂದಮೇಲೆ ಇದು ಒಳ್ಳೇದಾಯ್ತು ಅಂತೇಳಿ ಗೋ ಅಪಹರಣ ಮಾಡಿದರೆ ದೇವ್ರ ಮಗನಾಗಿ ಹುಡ್ತಾನೆ ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ಬೇಕಾಗ, ಅದಕ್ಕೆ ಹಿಂದಿನ ಇನ್ನೊಂದು ಬ್ಯಾಕ್ಗ್ರೌಂಡ್ ಹೇಳ್ತಾರೆ. ದೇವ್ರ ಮಗನಾಗಬೇಕು ಅಂತ ಹೇಳೋರು ಏನು ಮಾಡಿದ್ರು, ಇಬ್ರು ಕೂಡ 4 ಯುಗ 43,20,000 ವರ್ಷ ತಪಸ್ ಮಾಡಿದ್ರು. 43,20,000 ವರ್ಷ. ಅದು ಪುಣ್ಯ. ಆ ಅಕೌಂಟಿಗೆ ಇದು ಬರ್ತದೆ. ಮಗನಾಗಿ ಹುಟ್ಲಕ್ಕೆ ಅದು ಕಾರಣ, ಇಲ್ಲಿ ಹುಟ್ಲಕ್ಕೆ ಇದು ಕಾರಣ. ಸೊ ಪಾಪದ ಲೆಕ್ಕ ಬೇರೆ, ಪುಣ್ಯದ ಲೆಕ್ಕ ಬೇರೆ. ಆ ದೃಷ್ಟಿಯಲ್ಲಿ ದ್ರೋಣ ಇಲ್ದ್ರೆ ಈ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಪಜಿತಿ ಆಗೋದು. ಏನೇ ಆಗಲಿ ಇದಂತೂ ಆಯ್ತಲ್ಲ ಅಂತ ಕೇಳಿದ್ರೆ ತಪ್ಪದು. ದ್ರೋಣ ನಾಮ ವಸು ಸಹ ಇನ್ನೊಬ್ಬ ವಸು. 8 ವಸುಗಳಲ್ಲಿ ದ್ರೋಣ ಅಂತ ಒಬ್ಬ ವಸು. ನಾವು ಯಾವ ವಸುವಿನ ಕಥೆ ಕೇಳಿದ್ವಿ? ದ್ಯುನಾಮ ವಸು. ದ್ರೋಣ ಅಂತ ಒಬ್ಬ ವಸು ಇದ್ದಾರೆ. ಸ್ವಭಾರ್ಯಯ ಧರಯ ತ್ವತ್ಪಿತೃತೃಂ ಪ್ರಾಪ್ತುಂ ತಪಸ್ತೇಪ ಉದಾರ ಮಾನಸಃ. ಒಳ್ಳೆ ಮನಸ್ಸಿನಿಂದ ಅವಸು ಆತ ಹೆಂಡತಿ ಧರ ಅಂತಿತ್ತು. ಭೂದೇವಿ ಧರ ಅಲ್ಲ, ಭೂಗೆ ಧರ ಅಂತ ಹೆಸರಿದೆ. ಈ ಧರ ಅಲ್ಲ, ಆಕೆ ಹೆಸರು ಧರ. ದ್ರೋಣ ಈ ದ್ರೋಣಾಚಾರ್ಯರಲ್ಲ, ನೆನ್ಪಿಟ್ಕೋಬೇಕು. ದ್ರೋಣಾಚಾರ್ಯರಲ್ಲ, ವಸುವಿನ ಹೆಸರದು. ಇಲ್ಲಿ ದ್ರೋಣಾಚಾರ್ಯ ಯಾರು? ಬೃಹಸ್ಪತಿ ಆಚಾರ್ಯ. ಭಾರಿ ಹೆಸರು ಒಂದೇ ಹೊತ್ತು ಬೇರೆ ಇದು. ಅದು ಮೂಲ ರೂಪ ಅವತಾರದ ಹೆಸರು ಅದು ಅಷ್ಟೇ. ಇಲ್ಲಿ ಧರ ಬೇರೆ, ಈ ಧರ ಅಲ್ಲ. ದ್ರೋಣ ಬೇರೆ, ಈ ದ್ರೋಣ ಅಲ್ಲ. ಅವರಿಬ್ಬರು ಕೂಡ ಭೂಮಿಯಲ್ಲಿ ಹುಟ್ಟಿದ್ರು. ಅವ್ರಿಗೇನು ಇದೇನು ಮಾಡಿಲ್ಲ, ಅವರು ಮೋಸ ಗೀಸ ಏನು ಮಾಡಿಲ್ಲ. ಆದರೆ ಇಬ್ಬರಿಗೊಂದು ಅಪೇಕ್ಷೆ ಇತ್ತು. ಏನಂತ? ಪಿತೃತ್ವ ಮಾಪ್ತುಂ ತಪಸ್ತೇಪ ಉದಾರ ಮಾನಸಃ. ನಾನು ಕೃಷ್ಣನ ತಂದೆ ಅನಿಸ್ಕೋಬೇಕು ಅಂತ ತಪಸ್ ಮಾಡಿದ. ದೇವರು ತನ್ನ ಮಗನಾಗಿ ಇಟ್ಟು ಅತ್ಯಂತ ತಪಸ್ ಮಾಡಿದ. ಅದಕ್ಕೇನು ಮಾಡಿದ ಪರಮಾತ್ಮ? ಈಗ ಬ್ರಹ್ಮದೇವರು ಹೇಳ್ತಾರೆ, ತಸ್ಮೈ ವರಸ್ಸ ಮಯಾ. ದೇವರು ಯಾರಿಗೂ ತಪಸ್ ಮಾಡಿದ್ದಾತ? ಬ್ರಹ್ಮದೇವರನ್ನ. ನಾವು ವರ ಕೊಟ್ಟೆ ಅವರಿಗೆ. ಏನಂತ? ಸಚಾಸ ನಂದಾಖ್ಯ ಭೂತಾಸ್ಯ ಭಾರ್ಯ. ಆತನೇ ನಂದ. ಈ ದ್ರೋಣನಾಮಕ ವಸುವೆ ನಂದ. ಧರಾನಾಮಕ ಆತನ ಪತ್ನಿಯೇ ಯಶೋಧ. ಅವರಿಬ್ಬರು ಸ್ವರೂಪ ಏನಂತ ಗೊತ್ತಾಯ್ತು ಈಗ. ಹುತಾಸ್ಯ ಭಾರ್ಯ ನಾಮ್ನಾ ಯಶೋಧ ಸಚಶೂರತಾತ ಸುತಸ್ಯ ವೈಶ್ಯ ಪ್ರಭವೋಥ ಗೋಪಃ. ನಾಮ್ನಾ ಯಶೋಧ, ಆಕೆ ಯಶೋಧೆ. ಅದು ಏನಾಗಿ ಹುಟ್ಟಿದ ಈತ ಅಂದರೆ ನಂದ. ನಂದ ಏನಾಗಿ ಯಾರ ಮಗ ಅಂದರೆ ಶೂರತಾತ ಸುತಸ್ಯ. ಶೂರತಾತ ಸುತಸ್ಯ ವೈಶ್ಯ ಪ್ರಭವೋಥ ಗೋಪಃ. ಆತು ಶೂರನ ಮಗನೇ. ಶೂರತಾತ ಸುತಸ್ಯ. ಸುಮ್ಮನೆ ಓದ್ಕೊಂಡು ಅರ್ಥ ಏನು ಗೊತ್ತ ಅದಕ್ಕೆ? ಶೂರತಾತ ಸುತಸ್ಯ, ಶೂರನ ಅಪ್ಪನ ಮಗ. ಶೂರನ ಅಪ್ಪನ ಮಗ ಯಾರು? ಶೂರನ ಅಪ್ಪನ ಮಗ ಶೂರನೇ. ಶೂರನ ಮಗನಾಗೆ ಹುಟ್ಟಿದ ಅಂತ. ಶೂರನ ಮಗನಾಗೆ ಹುಟ್ಟಿದ. ಶೂರತಾತ ಸಸ್ಯ ಚಾಸ ನಂದಾಖ್ಯ ಭೂತಾಸ್ಯ ಭಾರ್ಯ. ಶೂರ ವೈಶ್ಯ ಪ್ರಭವ. ಆದರೆ ಆತ ಕ್ಷತ್ರಿಯ ಅಲ್ಲ. ವಸುದೇವ ಯಾರ ಮಗ? ಶೂರನ ಮಗನೇ. ನಂದಗೋಪ ಯಾರ ಮಗ? ಶೂರನ ಮಗನೇ. ಆದರೆ ಆತ ಕ್ಷತ್ರಿಯ ಅಲ್ಲ, ಆತ ವೈಶ್ಯ. ಯಾಕೆ? ಶೂರನಿಗೆ ಕ್ಷತ್ರಿಯ ಜಾತಿಯ ಸ್ತ್ರೀಯಲ್ಲಿ ಹುಟ್ಟಿದ್ದು ವಸುದೇವ, ವೈಶ್ಯ ಜಾತಿಯ ಪತ್ನಿಯಲ್ಲಿ ಹುಟ್ಟಿದ್ದು ಈತ. ಶೂದ್ರ ಜಾತಿಯ ಪತ್ನಿಯಲ್ಲಿ ಹುಟ್ಟಿದ್ದು ವಿದುರನ ಹೆಂಡತಿ. ಸೊ 3 ಜಾತಿ ಹೆಂಡಂದ್ರು ಇದ್ರು ಆತನಿಗೆ. ಗೊತ್ತಾಯ್ತಾ? ಬ್ರಾಹ್ಮಣ ಆ ಕಾಲಕ್ಕೆ ಒಂದು ವ್ಯವಸ್ಥೆ ಇತ್ತು. ಬ್ರಾಹ್ಮಣ ಇಷ್ಟಪಟ್ಟಿದ್ರೆ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ ಮದುವೆ ಆಗ್ಬೋದು ವಿಶೇಷ ಕಾರಣದಿಂದ. ಅಲ್ಲೂ ನಿಯಮ, ಫಸ್ಟು ಬ್ರಾಹ್ಮಣ ಸ್ತ್ರೀ ಮೊದಲು ಮದುವೆ ಆಗಬೇಕು, ಆಮೇಲೆ ಆ ಕ್ರಮದಲ್ಲಿ ಮದುವೆ ಆಗಬೇಕು. ಇಲ್ಲ ಹೋದ್ರೆ ಅದು ಇನ್ವ್ಯಾಲಿಡ್. ಆ ಕ್ರಮದಲ್ಲೇ ಆಗಬೇಕು. ಕ್ಷತ್ರಿಯ ಆದರೆ 3 ಜನ ಸ್ತ್ರೀ ಮದುವೆ ಆಗ್ಬೋದು. ಕ್ಷತ್ರಿಯ, ವೈಶ್ಯ, ಇದು. ಇಲ್ಲೋದ್ರೆ ಏನಾಗುತ್ತೆ? ಸಂಕರ ಜಾತಿ ಆಗುತ್ತೆ, ಆಗಬಾರ್ದು. ವೈಶ್ಯನಾದರೆ ಇಬ್ಬರು, ಶೂದ್ರನಿಗಿಲ್ಲ ಒಬ್ಬರೇ. ಇದು ಪದ್ಧತಿ ಇತ್ತು ಹಿಂದಿನ ಕಾಲಕ್ಕೆ. ಆ ರೀತಿ ಹುಟ್ಟಿದವನು ಈತ. ವೈಶ್ಯ ಸ್ತ್ರೀ ಒಬ್ಬಳು ಹೆಂಡತಿ ಇದ್ಲು, ಶೂದ್ರ ಸ್ತ್ರೀ ಹೆಂಡತಿ ಇದ್ಲು, ಕ್ಷತ್ರಿಯ ಸ್ತ್ರೀ ಹೆಂಡತಿ ಇದ್ಲು. ಅವರಲ್ಲಿ 3 ಕ್ರಮವಾಗಿ ಮೇಲ್ಗಡೆಯಿಂದ ಬಂದರೆ ವಸುದೇವ, ಆಮೇಲೆ ನಂದಗೋಪ, ಆಮೇಲೆ ಇದು. ಈಗ ವಸುದೇವ ನಂದನ ರಿಲೇಶನ್ಶಿಪ್ ಗೊತ್ತಾಯ್ತಲ್ಲ ಏನು ಅಂತೇಳಿ. ಮುಂದೆ ಸಂಬಂಧ ಗೊತ್ತಾಯ್ತು. ಯಾತಕ್ಕೆ ಅಲ್ಲಿರ್ಬೇಕಾಯ್ತು ದೇವಕಿ? ವರುಣ ಯಾತಕ್ಕೆ ಹೋದ್ರು? ಕೃಷ್ಣ ಅಲ್ಲಿ ಯಾಕೆ ಬಿಡದ ಅಂದರೆ ಇದು ಸಂಬಂಧ ಗೊತ್ತಾಗುತ್ತೆ, ಬೆಳೆಸಕ್ಕೆ ಅನುಕೂಲ ಆಯಿತು. ಉದಾರಮಾನಸಃ ಶೂರತಾತ ಸುತಸ್ಯ. ಇಲ್ಲಿ ಸಮಸ್ಯೆ ಇದೆ. ಏನು ಸಮಸ್ಯೆ ಗೊತ್ತಾ? ಶೂರತಾತ ಸುತ ಅಂದರು. ಅರ್ಥ ಏನಾಯ್ತು ಈಗ? ಅದಕ್ಕೆ ಶೂರ ಅಂತನೇ ಆಯ್ತು. ಹಾಗಿದ್ದರೆ ಶೂರಸ್ಯ ಅಂತ ಯಾಕೆ ಹೇಳಲಿಲ್ಲ? ಶೂರತಾತ ಸುತಸ್ಯ ಯಾಕೆ ಹೇಳಬೇಕು? ಸುಲಭವಾಗಿ ಹೇಳೋದನ್ನ ರೌಂಡ್ ಅಬೌಟ್ ಹೇಳಬಾರದು. ಅವಾಗ ಶಾಸ್ತ್ರದಲ್ಲಿ ಹೇಗಿರ್ಬೇಕು? ಯಾವಾಗಲೂ ಸ್ಟ್ರೈಟ್ ಇರಬೇಕು, ಕ್ಲಿಯರ್ ಇರಬೇಕು.
ಕಾವ್ಯದಲ್ಲಿ ಹಾಗೆ ಮಾಡ್ಬೋದು. ಕಾವ್ಯದಲ್ಲಿ ಏನು ಮಾಡ್ಬೋದು, ಉಲ್ಟಾ ಪಲ್ಟಾಗೆಲ್ಲ ಮಾಡ್ಬೋದು. ಹೇಳಿ ಕೇಳಿ ಕಾವ್ಯ ಅಷ್ಟೇ, ಇದು ಹಾಗಲ್ಲ. ಸೈಂಟಿಫಿಕ್ ಲ್ಯಾಂಗ್ವೇಜ್ನಲ್ಲಿ ಆಂಬಿಗ್ಯೂಟಿ ಇರಬಾರ್ದು, ಸ್ಟ್ರೈಟ್ ಅಂಡ್ ಇದೇ ಆಗಿರ್ಬೇಕು. ಮತ್ತೆ ಯಾಕೆ ಹಾಗೆ ಆಚಾರ್ಯ ಶಾಸ್ತ್ರ ಇದು, ಸಮಸ್ತ ಬರೀ ಶಾಸ್ತ್ರ ಅಲ್ಲ ಇದು, ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ. ಅಂಥ ಹೊತ್ತಿನಲ್ಲಿ ಹೇಗಿರಬೇಕು ಪ್ರಯೋಗಗಳೆಲ್ಲ, ಭಾರಿ ಪರ್ಫೆಕ್ಟ್ ಆಗಿರ್ಬೇಕು. ಯಾಕೆ ಗ್ರೌಂಡ್ ಔಟ್ ಮಾಡಿದ್ದು ಅಂತ ಪ್ರಶ್ನೆ, ಅದು ದೊಡ್ಡ ಗಲಾಟೆ ಅದ್ರ ಬಗ್ಗೆ. ಶೂರ ತಾತ ಸುತಸ್ಯ, ಅದು ಸುಲಭಕ್ಕೆ ಅರ್ಥ ಇದೆ. ಶೂರನ ಮಗ ಅಂತ ಅಷ್ಟೇ ಹೇಳಿಬಿಟ್ಟಿದ್ರೆ ಅದು ಕ್ಷತ್ರಿಯ ಅಂತ ಪ್ರಶ್ನೆ ಬರ್ಬೋದು, ಗೊತ್ತಾಯ್ತು. ಅಥವಾ ಶೂರ ದತ್ತು ತಗೊಂಡಿದ್ನಾ ಅಂತ ಪ್ರಶ್ನೆ ಬರ್ಬೋದು. ಅಥವಾ ಶೂರನಿಗೆ ಯಾರು ಕೊಂಡ್ಕೊಂಡಿರ್ಬೋದಾ, ಸುತ್ತ 8 ಜನ ಮಕ್ಕಳಿರ್ಬೋದು, 8 ಟೈಪ್ ಮಕ್ಕಳು ಇರ್ತಾರೆ, ಕೆಳಗೆ 10 ಟೈಪ್ ಮಕ್ಕಳು ಅಂತಲೇ, ಗೊತ್ತಾಯ್ತಾ. ಕಾನೀನ ಕನ್ಯೆಯಲ್ಲಿ ಮಗನಾಗಿ ಹುಟ್ಟಿದ್ದು ಇವನ್ ತಂದೆ, ಒಬ್ರು ಕನ್ಯೆ ಗರ್ಭಿಣಿ ಆದ ಕುಂತಿನೇ ಇದ್ದವಳು, ಉದಾಹರಣೆಗೆ ಕರ್ಣ ಹುಟ್ಟಿದ, ಪಾಂಡರಾಜನ ಮದುವೆ ಆದಳು. ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಆತ ಪಾಂಡರಾಜನ ಮಗ ಇದ್ದಾಗಲೇ, ಗೊತ್ತಾಯ್ತಾ. ದತ್ತ ಕ್ರೀತ ಪುತ್ರಿಕಾ ಪುತ್ರ ಧರ್ಮ ಇನ್ನೊಂದು ಬಂದಿದೆ. ಈಗ ಬಾಲಿಕ ರಾಜ ಏನ್ ಮಾಡಿದ, ಪುತ್ರಿಕಾ ಪುತ್ರನೇ ಹುಟ್ಟಿದ್ರಿಂದ ಬಾಲಿಕರಿಗೆ ಸೇರಿಬಿಟ್ಟ. ಅರ್ಜುನ ಇರಾವಂತನ ಪಡೆದಾಗ ಉಡುಪಿ ಸೇರಿದ, ಬೊಬ್ಬರವನ್ನು ಪಡೆದಾಗ ಪಾಂಡ್ಯ ದೇಶಕ್ಕೆ ಸೇರಿದ. ಅವನ ಮಗನಾದರೂ ಕೂಡ ಏನಾಗಲಿಲ್ಲ, ಹುಟ್ಟಿದ್ದವನಿಂದ ಈತನ ಮಗ ಅಂತ ಉತ್ತರಾಧಿಕಾರಿ ಆಗಲಿಲ್ಲ ಆತ. ಆದರೆ ತಾತ ಸುತ ಯಾತಕ್ಕಂದ್ರೆ ತಾತ ಸುತ ತಂದೆಯ ಮಗನೇ ಹೊರತು ಕಾನೀನ ಇತ್ಯಾದಿ ಅಲ್ಲ ಅಂತ ಹೇಳ್ಬೇಕಾಗಿ. ಶೂರ ಇತಿ ತಾತ ಸುತಃ ತಸ್ಯ, ಗೊತ್ತಾಯ್ತಾ. ಈಗ ತಂದೆಯ ಸ್ವಂತ ಮಗನೇ ಹೊರತು ಔರಸ ಪುತ್ರ ಅಂತ, ತಂದೆಯ ಸ್ವಂತ ಮಗನೇ ಏನಂತ ಔರಸ ಪುತ್ರನೇ ಹೊರತು ಬೇರೆ ಇಟ್ಟಿದ್ದಲ್ಲ. ಹಾಗಿದ್ರೆ ತಾಯಿ ಯಾರ ವೈಶ್ಯಾಪ್ರಭಾವ ಅಂತ ಕಾರಣ ಕೊಟ್ಟು ಇದು ಅರ್ಥ ಆಚಾರ್ಯ ಹೇಳಿದ್ರೆ ಎಷ್ಟು ಸ್ವಾರಸ್ಯ ಇದೆ. ಅವಾಗ ಶಾಸ್ತ್ರ ಆಯ್ತು. ಅದು ಹೇಳಿದೆ ಬರೀ ಅರ್ಥ ಬಂದ. ಉದಾಹರಣೆಗೆ ಆತ ಕನ್ಯೆ ಮಗನಾಗಿದ್ದ ಅಂತ ತಿಳ್ಕೊಂಬ, ಅದಕ್ಕೆ ಯಶೋಧರಿ ಕೇಸುಗಳಿದೆ. ಆ ರೀತಿ ಹೇಳಲಿಲ್ಲ ಅಂತ ಪ್ರಶ್ನೆ ಬರಬಾರ್ದು. ಸ್ವಂತ ಮಗ ಅಂತ ಕ್ಲಾರಿಫಿಕೇಶನ್ ಕೊಡಿ. ಕ್ಲಾರಿಫಿಕೇಶನ್ ಕೊಡೋ ಎರಡೇ ಚಾನ್ಸ್ ಇವತ್ತಿರೋದು. ಇಲ್ಲ ಸ್ವಂತ ಮಗ ಆಗ್ಬೇಕಾದ್ರೆ ದತ್ತು ತಗೋತಾರೆ, ಬೇರೆ ಚಾನ್ಸ್ ಬಹಳ ಕಡಿಮೆ. ಹಿಂದೆ ಹಾಗಲ್ಲ, ತುಂಬ ವೆರೈಟಿಗಳಿತ್ತು. ಎಂಥ ಮಗ ಅಂತ ಕ್ಲಾರಿಟಿ ಕೊಡೋದಕ್ಕೋಸ್ಕರ ತಾತ ಸುತ ಅಂತ ತಂದೆಯ ಸ್ವಂತ ಮಗನೇ ಹೊರತು ಏನಲ್ಲ ಬೇರೆ ರೀತಿ ಹುಟ್ಟಿದವನಲ್ಲ ಅಂತ ಹೇಳೋದಕ್ಕೆ ಹೇಳಿದ್ದಾರೆ. ಅವಾಗ ಏನಾಯ್ತು, ಅದು ಇದು ಬರಲಿಲ್ಲ. ಶೂರತಾತ ಸುತಸ್ಯ ಅಂತ ಹೇಳಿದೆ ಹೋಗಿದ್ರೆ ಕಾವ್ಯ ದೃಷ್ಟಿಯಿಂದ ಏನಾಗ್ತಿತ್ತು, ಶೂರಸ್ಯ ಅಂದ್ಬಿಟ್ರೆ ಅಕ್ಷರ ಕಡಿಮೆ ಆಗ್ಬಿಟ್ಟು ಛಂದಸ್ ಹೋಗ್ತಾ ಇತ್ತು. ಛಂದಸ್ಸಿನ ಮೇಂಟೈನ್ ಮಾಡೋಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳಬೇಕು. ಶಾಸ್ತ್ರಕ್ಕೆ ಹೇಳಬಾರ್ದು, ಕಾವ್ಯಕ್ಕೆ ಹೇಳಬೇಕು, ಶಾಸ್ತ್ರಕ್ಕೆಲ್ಲ ಆ ಮಾತು ಹೇಳಬಾರ್ದು. ಯಾಕೆ ಛಂದಸ್ ಮೇಂಟೈನ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಒಂದು ಮಾತು ಹೇಳ್ತಾರೆ, ಶಾಸ್ತ್ರ ಎಷ್ಟು ಪರ್ಫೆಕ್ಟ್ ಇರಬೇಕು ಅಂದರೆ ಛಂದಸ್ ಹೋದ್ರೂ ಪರವಾಗಿಲ್ಲ, ಏನು ಮಾಡಬಾರ್ದು, ಅನ್ನೆಸರಿ ವರ್ಡ್ ಆ್ಯಡ್ ಮಾಡಬೇಡಿ ಅಂತ ಹೇಳಿದ. ಅನ್ನೆಸರಿ ನವ ಏಕೇನ ಅಕ್ಷರೇಣ ಛಂದಾಂಸಿ ಬೇಯಂತಿ, ಇವತ್ತೆ ದ್ವಾಭ್ಯಾಮ್ ಒಂದೆರಡು ಅಕ್ಷರ ಹೆಚ್ಚು ಕಡಿಮೆ ಆದರೆ ಡೋಂಟ್ ವರಿ ಅಂತ ಹೇಳ್ಬಿಡ್ತಾರೆ. ಗಾಯತ್ರಿ ಮಂತ್ರ ಇರೋದು ಹೇಗೆ ಗೊತ್ತಾ, ಹೇಳೋದೇನಂತ ನಾವು ಗಾಯತ್ರಿ ಚತುರ್ವಿಂಶತಿ ಅಕ್ಷರ ಅಂತ ಹೇಳ್ತೇವೆ. 24 ಅಕ್ಷರ ಇಲ್ಲ ಅದ್ರೊಳಗೆ, ಎಷ್ಟಿದೆ, 23 ಇರೋದು, ಗೊತ್ತಾಯ್ತಾ. ಶಾಸ್ತ್ರ ಅದು. ಅದರಿಂದ ಏನಲ್ಲ 24 ಅಂತ ಹೇಳ್ತೇವೆ. ಗಾಯತ್ರಿ ಛಂದಸ್ಸಿಗೆ ಎಷ್ಟಿರಬೇಕು, ಇರಬೇಕು. ಯಾಕೆ 23 ಇದ್ರೂ ಏನಾಗಿದೆ ಅದು, ಅದಕ್ಕೆ ಗಾಯತ್ರಿ ದೈವಿ ಗಾಯತ್ರಿ ಅಂತ ಕರೋದು. ದೇರ್ ಇಸ್ ಸಮ್ ಚೇಂಜ್. 24 ಇದೆ, ಹೇಗೆ ಬಂದಿದೆ, ವರೇಣ್ಯಂ ಇದೆ, ನಿಯಂ ಎರಡು ಸೇರಿಬಿಟ್ಟು ಬಿಡಿಸಿದ್ರೆ 24 ಆಗುತ್ತೆ, ಕೂಡಿಸಿದ್ರೆ 23 ಆಗುತ್ತೆ. ಇಂಥ ಛಂದಸ್ಸನ್ನು ಅಲೋಡ್ ಶಾಸ್ತ್ರದಲ್ಲಿ, ಕಾವ್ಯದಲ್ಲಿ ನಾಟ್ ಅಲೋಡ್. ಇದೆಲ್ಲ ತಿಳ್ಕೊಂಡಿದ್ರೆ ಶೂರತಾತ ಸುತಸ್ಯ ಅಂದ್ರೆ ಶೂರ ಅಂತಕ್ಕಂತಹ ತಂದೆ ಮಗನಿಂದಾನೆ. ಇನ್ನೊಂದು ಅರ್ಥನೂ ಬೇರೆ. ತಾತ ಸುತ ಅಂದ್ರೆ ಏನು, ತಾತೋದ್ಧಾರಕ ಸುತಸ್ಯ, ತಂದೆ ವಂಶ ಉದ್ಧಾರ ಮಾಡ್ತಕ್ಕಂಥ ಮಗ ಅಂತ ಇನ್ನೊಂದು ಅರ್ಥ, ಸ್ಪೆಷಲ್ ಮೀನಿಂಗ್. ಈ ರೀತಿ ಅರ್ಥ ಮಾಡಿದ್ರೆ ಸಮಸ್ಯೆ ಬರೋದಿಲ್ಲ. ಅದು ಬಿಟ್ಟುಬಿಟ್ಟು ಛಂದೋಭಂಗ ಅಂತ ಹೇಳಬಾರ್ದು. ಛಂದೋಭಂಗ ಪರಿಹಾರಾಯ ಅಂತ ಹೇಳಿದರೆ ಅದು ಕಾವ್ಯ ಆಗಿಬಿಡುತ್ತೆ, ಶಾಸ್ತ್ರ ಆಗೋದಿಲ್ಲ. ವೈಶ್ಯ ಪ್ರಭವೋತ ಗೋಪಃ ತೌ ದೇವಕೀ ವಸುದೇವೌ ಚ ತೇ ಪತುಃ ತಪಸ್ತ್ವದೀಯಂ ಸುತಮಿಚ್ಛಮಾನೌ ತ್ವಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ. ಅದಿಷ್ಟು ನಾಳೆಗೆ ಅಧ್ಯಾಯ ಮುಗಿಯುತ್ತೆ, ಗೊತ್ತಾಯ್ತಾ. ನಾಳೆ ಇವೆಲ್ಲ ಪ್ರಿಯಾಂಬರಲ್ಲಿ ಸಿಕ್ಬಿಟ್ಟು ಮುಂದೇನಾಗಬೇಕೀಗ, ಮುಂದೆ ಆಯ್ತಾ ಕೃಷ್ಣಾವತಾರಕ್ಕೆ, ಮುಂದಿನ ಅಧ್ಯಾಯದ ಕೃಷ್ಣಾವತಾರ. ಅದಕ್ಕೆಲ್ಲ ಪ್ರಿಯಾಂಬಲ್ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ. ನಾಡಿದನ್ನು ಮುಗಿಸ